ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಭಾರತ, ಹಿಂದೂಸ್ತಾನ್, ಇಂಡಿಯಾ ಅನೇಕ ಹೆಸರುಗಳಿಂದ ಕರೆದರೂ ಕೂಡ ಹಿಂದೂ ಬಹುಸಂಖ್ಯಾತರಿರುವಂತಹ ರಾಷ್ಟ್ರ. ಆ ಕಾರಣಕ್ಕೆ ಹಿಂದೂಸ್ತಾನ್ ಅಂತ ಕರೀತಾರ, ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ ಬಂದಂತಹ ನಮ್ಮ ಒಂದು ನಾಗರಿಕತೆಯ ಕಾರಣದಿಂದ ಇಂಡಿಯಾ ಅನ್ನೋ ಹೆಸರು ಬಂತ. ನಾನೀಗ ಹೆಸರಿನ ಚರ್ಚೆಯನ್ನು ಮಾಡೋದಕ್ಕೆ ಕೂತ್ಕೊಂಡಿಲ್ಲ, ಆದರೆ ಹಿಂದೂ ರಾಷ್ಟ್ರ ಅನ್ನೋ ವಿಷಯ ಈಗಲ್ಲ, ಬಹಳ ವರ್ಷಗಳಿಂದಲೂ ಕೂಡ ಪ್ರಚಲಿತದಲ್ಲಿದೆ. ಆದರೆ ಈಗ ಸಿಎಂ ಸಿದ್ದರಾಮಯ್ಯನವರು ಒಂದು ವಿಷಯಕ್ಕೆ ರಿಯಾಕ್ಟ್ ಮಾಡ್ತಾರೆ. ಪೇಜಾವರ ಶ್ರೀಗಳು ಹೇಳಿದಂತಹ ಹೇಳಿಕೆ, ಶ್ರೀರಾಮನ ದೇವಸ್ಥಾನ ಉಳಿಬೇಕು ಅಂತಂದ್ರೆ ಭಾರತ ಮೊದಲು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಈ ಹೇಳಿಕೆಗೆ ರಿಯಾಕ್ಟ್ ಮಾಡಿದ ಸಿಎಂ ಸಿದ್ದರಾಮಯ್ಯನವರು, ಇದ್ಯಾವತ್ತು ಹಿಂದೂ ರಾಷ್ಟ್ರ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾಕಂತಂದ್ರೆ ಇದು ಬಹುಸಂಖ್ಯಾತರಿರುವಂತಹ ರಾಷ್ಟ್ರ, ಬಹುತ್ವ ಇರುವಂತಹ ರಾಷ್ಟ್ರ. ಭಾರತದಲ್ಲಿ ಕೇವಲ ಹಿಂದೂಗಳಿಲ್ಲ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ಖರು, ಪಾರ್ಸಿ, ಬೌದ್ಧರು ಎಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಇದು ಹೇಗೆ ಹಿಂದೂ ರಾಷ್ಟ್ರ ಆಗುತ್ತೆ? ಹಿಂದೂಗಳು ಬಹುಸಂಖ್ಯಾತರಿದ್ದಾರೆ, ಆದರೆ ಇದನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಪಣ ತೊಟ್ಟಿರೋದಾದ್ರೂ ಯಾಕೆ? ಹಿಂದೂ ರಾಷ್ಟ್ರ ಅನ್ನುವಂತಹ ಚರ್ಚೆ ಮುನ್ನೆಲೆಗೆ ಬಂದಿರೋದಾದ್ರೂ ಯಾಕೆ? ಬಿಜೆಪಿಯವರಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಕೆಂಡ ಕಾರ್ತಿದ್ದಾರೆ. ಅದರಲ್ಲೂ ವಿಜಯೇಂದ್ರ ಅವರು, ಮೊಘಲರು ಮತ್ತೆ ಹುಟ್ಟಿ ಬಂದರೂ ಕೂಡ ಹಿಂದೂ ರಾಷ್ಟ್ರವಾಗೋದನ್ನ ತಡೆಯೋದಕ್ಕಾಗೋದಿಲ್ಲ. ಹಾಗಾದ್ರೆ ಹಿಂದೂ ರಾಷ್ಟ್ರ ಆಗೋದು ಅಂದ್ರೆ ಏನು? ಇರೋ ಬರೋ ಬೇರೆ ಬೇರೆ ಧರ್ಮದವ್ರನ್ನೆಲ್ಲ ಭಾರತದಿಂದ ಕಳಿಸೋದಾ, ಅಥವಾ ಏನು ಅರ್ಥವನ್ನ ವ್ಯಾಖ್ಯಾನಿಸೋದಕ್ಕೆ ಹೋಗ್ತಾ ಇದ್ದಾರೆ? ಅನೇಕ ವಿಚಾರಗಳು ಬರುತ್ತೆ. ಒಂದು ಆಯಾಮದಿಂದಲೂ ಕೂಡ ಈ ವಿಷಯವನ್ನು ನಾವು ನೋಡಬೇಕಾಗತ್ತೆ. ಬಹಳ ಸಂಕುಚಿತ ಮನೋಭಾವದಿಂದ ನೋಡೋದಕ್ಕೆ ಆಗೋದಿಲ್ಲ. ಈ ವಿಷಯದ ಬಗ್ಗೆ ನಾವು ಕೂಡ ಇವತ್ತಿನ ಚರ್ಚೆಯನ್ನು ಆರಂಭಿಸ್ತಾ ಇದ್ವಿ. ಇದೇ ಹೊತ್ತಿನ ವಿಶೇಷ, ಹಿಂದೂ ರಾಷ್ಟ್ರ ಸಮರ. ಈಗ ಹಿಂದುತ್ವ ಅನ್ನುವಂತಹ ಒಂದು ವಿಷಯ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಿಂದುತ್ವ ವರ್ಸಸ್ ಬಹುತ್ವ ಸಮರ ನಡೀತಾ ಇದೆ. ಹಿಂದೂ ರಾಷ್ಟ್ರ ಅನ್ನೋದು ಬಿಜೆಪಿ ಸ್ಲೋಗನ್ ಅಂತ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಬಿಜೆಪಿ ನಾಯಕರಂತೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂ ರಾಷ್ಟ್ರ ಅನ್ನೋದು ಸಾಧ್ಯ ಇಲ್ಲ ಅಂದ್ರು ಸಿಎಂ ಸಿದ್ದರಾಮಯ್ಯನವರು. ಅದರ ಜೊತೆಗೆ ಹಿಂದೂ ರಾಷ್ಟ್ರ ಜನರ ಸಂಕಲ್ಪ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ BY ವಿಜಯೇಂದ್ರ ಅವರು ಹಿಂದೂ ರಾಷ್ಟ್ರ ಅನ್ನೋದಕ್ಕೆ ನಿಮಗೆ ಭಯ ಅಂತಿದ್ದಾರೆ ರವಿಕುಮಾರ್. ನೋಡಿ, ಅನೇಕ ನಾಯಕರು ಹಿಂದೂ ರಾಷ್ಟ್ರ ಅನ್ನೋ ಒಂದು ವಾಕ್ಯ ಬಂದ ತಕ್ಷಣ ನಾ ಮುಂದೆ ತಾ ಮುಂದೆ ಅಂತೇಳಿ ಹೇಳಿಕೆಗಳನ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಹಿಂದೂ ರಾಷ್ಟ್ರದ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಿಂದೂ ರಾಷ್ಟ್ರದ ಈ ಒಂದು ಪರಿಕಲ್ಪನೆ ಏನ್ ಹಾಗಾದ್ರೆ? ನೋಡಿ, ಶ್ರೀರಾಮ ಮಂದಿರ ಉಳಿಬೇಕು ಅಂದ್ರೆ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಪೇಜಾವರ ಶ್ರೀಗಳು ಹೇಳ್ತಾರೆ. ಉಡುಪಿ ಮಠದ ಪೇಜಾವರ ಶ್ರೀಗಳ ಹೇಳಿಕೆ ವಿಷಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೆಂಡಾಮಂಡಲರಾಗ್ತಾರೆ. ಈ ವಿಷಯ ಹೇಳ್ತಿದ್ದಂಗೆ ಇದು ಬಿಜೆಪಿಯವರ ಸ್ಲೋಗನ್. ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋದು ಬಿಜೆಪಿ ಸ್ಲೋಗನ್. ಜನಸಂಘ ಆಗಿದ್ದು 1950ನೇ ಇಸ್ವಿಯಲ್ಲಿ ಅಂದೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ. ನಮ್ಮ ದೇಶ ಹಿಂದೂಗಳ ರಾಷ್ಟ್ರ ಅಲ್ಲ, ನಮ್ಮ ಸಮಾಜದಲ್ಲಿ ಹಿಂದೂಗಳಷ್ಟೇ ಅಲ್ಲ, ಕ್ರಿಶ್ಚಿಯನ್, ಮುಸ್ಲಿಂ, ಬೌದ್ಧ, ಜೈನ್ ಇದ್ದಾರೆ. ನಮ್ಮ ದೇಶ ಬಹುತ್ವ ದೇಶ ಆಗಿದೆ, ಕೇವಲ ಹಿಂದೂಗಳ ರಾಷ್ಟ್ರ ಮಾಡೋದಕ್ಕಾಗೋದಿಲ್ಲ ಅಂದ್ರು. ಇನ್ನು ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. 1950ನೇ ಇಸ್ವಿನಲ್ಲೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡ್ತೀವಿ. ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ, ಬರೀ ಹಿಂದೂಗಳೇ ಇಲ್ಲ ನಮ್ಮ ಸಮಾಜದಲ್ಲಿ. ಕ್ರಿಶ್ಚಿಯನ್ರಿದ್ದಾರೆ, ಮುಸಲ್ಮಾನರಿದ್ದಾರೆ, ಸಿಖ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಮುಸಲ್ಮಾನರಿದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ದೇಶ ಬಹುತ್ವದ ದೇಶ, ಗೊತ್ತಾಯ್ತಾ? ಬರೀ ಹಿಂದೂಗಳ ರಾಷ್ಟ್ರ ಮಾಡೋಕ್ಕಾಗಲ್ಲ ಈ ದೇಶನ. ಇದು BJPಯವರ ಸ್ಲೋಗನ್, ಇದು BJPಯವರ ಸಿದ್ಧಾಂತ, ಇದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ. ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಇದು ಮೊದಲು 1950ನೇ ಇಸ್ವಿಯಿಂದ ಹೇಳ್ತಾ ಇದ್ದಾರೆ. RSS ಹುಟ್ಟಿದ್ದು ಯಾವಾಗ ಗೊತ್ತಾ? 1925ನೇ ಇಸ್ವಿ. ತಿಳ್ಕೊ, RSS ಹುಟ್ಟಿದ್ದು 1925. ಎಡ್ಗೆ ವಾರ್ ಗೊತ್ತಾ? ಅವ್ರು ಸ್ಥಾಪನೆ ಮಾಡಿದ್ದು RSSನ. BJPಯವ್ರಿಗೆ ಕೇಳಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಇವೆಲ್ಲ. ಸುಮ್ಮನೆ ಹೊಡಿತಾರೆ. ಸ್ಪಷ್ಟವಾಗಿ ಹೇಳ್ತೇನೆ, ಪ್ರಪಂಚದಲ್ಲಿ ಇರೋದು ಒಂದೇ ರಾಷ್ಟ್ರ, ಇದು ಭಾರತ ರಾಷ್ಟ್ರ, ಹಿಂದೂ ರಾಷ್ಟ್ರ. ಹಾಗಾಗಿ ಸಿದ್ದರಾಮಯ್ಯ ಅವರು ಯಾವುದೋ ಅಮಲಿನಲ್ಲಿದ್ದಾಗಿದ್ದಾರೆ.
ಇಲ್ಲಿನ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಬರೀ ಹಿಂದೂಗಳೇ ಮಾಡ್ತಾ ಇಲ್ಲ ಅನ್ನೋದು ನಾನು ಒಪ್ಕೊಳ್ತೇನೆ. ಆದರೆ ಹಿಂದೂ ಅಂತ ಹೇಳಿದರೆ ಈ ದೇಶದ ಕಲ್ಚರ್ ಹೆಸರದು. ಹಿಂದೂ ಕಲ್ಚರ್, ಹಿಂದೂ ಧರ್ಮ, ಹಿಂದೂಸ್ತಾನ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಹಿಂದೂಗಳು ಅಂದರೆ ಮುಸಲ್ಮಾನರು ವಿರೋಧ ಮಾಡ್ತಾರೆ, ಕ್ರಿಶ್ಚಿಯನ್ರು ವಿರೋಧ ಮಾಡ್ತಾರೆ ಅಲ್ಲ ಅರ್ಥ. ಇದು ಹಿಂದೂ ರಾಷ್ಟ್ರ ಹೌದು, ಭಾರತ ರಾಷ್ಟ್ರ, ಹಿಂದೂ ರಾಷ್ಟ್ರ. ಇದನ್ನು ಕರೆಯೋದಕ್ಕೆ ನಿಮಗೆ ಭಯ ಇದ್ದರೆ ನಮಗಂತೂ ಭಯ ಇಲ್ಲ. ಇಡೀ ಪ್ರಪಂಚದಲ್ಲಿ ಒಂದೇ ದೇಶ ಇರೋದು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ಸ್ಪಷ್ಟವಾಗಿ ಹೇಳ್ತೇನೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀವಿ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಪತ್ರಕರ್ತರಾದಂತಹ ಅನಂತರಾಮ್ ಅವರಿದ್ದಾರೆ. ನಮಸ್ಕಾರ ಅನಂತರಾಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಚೇತನ್ ಕುಮಾರ್ ಲಿಂಗದಳ್ಳಿ ಇದ್ದಾರೆ, JDS ಪಕ್ಷದ ವಕ್ತಾರ. ನಮಸ್ಕಾರ ಚೇತನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಲಕೃಷ್ಣ ಯಾದವ್ ಜಾಯ್ನ್ ಆಗ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದ ವಕ್ತಾರ. ನಮಸ್ಕಾರ ಬಾಲಕೃಷ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಾಲಕೃಷ್ಣ ಯಾದವ್ ಅವರು, ನಿಮ್ಮಿಂದನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಏನು ಹೇಳ್ತೀರಿ? ಮೊಟ್ಟ ಮೊದಲನೇದಾಗಿ CM ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಇದು ಹಿಂದೂ ರಾಷ್ಟ್ರ ಅಲ್ಲ, ಹಿಂದೂಗಳು ಬಹುಸಂಖ್ಯಾತರಿರುವಂತಹ ಒಂದು ರಾಷ್ಟ್ರ ಭಾರತ ದೇಶ. ಇಂಡಿಯಾ ಅನ್ನುವಂತಹ ಹೆಸರನ್ನು ಕೂಡ ನೀವು ಒಕ್ಕೂಟದಲ್ಲಿ ಇಟ್ಕೊಂಡಿದ್ದೀರಿ ಅನ್ನೋ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಭಾರತ ಅನ್ನೋದನ್ನ ಇಡಬೇಕು, ಅಥವಾ ಅದನ್ನೇ ಕಂಟಿನ್ಯೂ ಮಾಡಬೇಕು, ಅಥವಾ ಇಂಡಿಯಾ ಅನ್ನೋದು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಕೂಡ ಭಾರತ ಬರಬೇಕು ಅನ್ನುವಂತಹ ಮಾತುಗಳ ಚರ್ಚೆಗಳು ಈಗ ಆಲ್ರೆಡಿ ಮುನ್ನೆಲೆಯಲ್ಲಿ ಇರೋದು ನಿಮಗೂ ಕೂಡ ಗೊತ್ತೇ ಇದೆ. ಈ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅನೇಕರು, ಬಿಜೆಪಿಯವರಂತೂ ಬಹಳ ದೊಡ್ಡ ಮಟ್ಟದಲ್ಲೇ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಈಗ CM ಸಿದ್ದರಾಮಯ್ಯನವರು ಹಿಂಗಂದ ಮೇಲಂತೂ ಬಿಜೆಪಿಯವರು ಕೆಂಡಾಕಾರ್ತಿದ್ದಾರೆ. ಏನ್ ಹೇಳ್ತೀರಿ? ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಅವರು ಯಾವ ದೃಷ್ಟಿನಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಭಾರತ ಏನು ನಮ್ಮ ದೇಶ ಇದೆ, ನಮ್ಮ ದೇಶ ಸ್ವತಂತ್ರ ಬಂದ ನಂತರ, ಸ್ವತಂತ್ರ ಪೂರ್ವದಲ್ಲಿ ಹಾಗೂ ಸ್ವತಂತ್ರ ಬಂದ ನಂತರ ನಾವು ನಮ್ಮನ್ನ ನಾವು ಎಲ್ಲ ವರ್ಗದ ಜನತೆ, ಅಂದ್ರೆ ನಮ್ಮ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್ ಎಲ್ಲ ಧರ್ಮೀಯರು ಸೇರಿ ಈ ಒಂದು ನಾವು ಜನತೆ ಸಂವಿಧಾನಕ್ಕೆ ನಮ್ಮನ್ನ ನಾವು ಅರ್ಪಣೆ ಮಾಡಿಕೊಂಡ ನಂತರ ಸಂವಿಧಾನಬದ್ಧವಾಗಿ ಎಲ್ಲರೂ ಸಂವಿಧಾನಕ್ಕೆ ತಲೆ ಬಾಗಂಥದ್ದು, ಸಂವಿಧಾನಕ್ಕೆ ವಿಧೇಯತರಾಗಿ ನಡ್ಕೊಳ್ತಕ್ಕಂತಹ ತೀರ್ಮಾನಕ್ಕೆ ನಾವು ಬದ್ಧರಾಗಿ ನಮ್ಮನ್ನು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡ ನಂತರ ನಾವು ನಮ್ಮ ರಾಷ್ಟ್ರ ನಿರ್ಮಾಣ ಆಯಿತು. ಸೊ ಇದಾದ ನಂತರ ಯಾವೊಂದು ಉದ್ದೇಶಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ದೇಶ ಯಾವುದೇ ಒಂದು ಧರ್ಮದ ಹೆಸರಿನಲ್ಲಿ ಧರ್ಮ ರಾಷ್ಟ್ರ ಆಗ್ಲಿಕ್ಕಾಗಲ್ಲ. ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, 100% ಒಂದೇ ಧರ್ಮದ ಜನತೆ ಇದ್ದಾಗ ಅವ್ರನ್ನ ಸಂವಿಧಾನದಲ್ಲಿ ಆ ವಿಷಯವನ್ನು ಸೇರಿಸ್ಕೊಂಡಾಗ ಸೊ ನಾವು ಅದೊಂದು ಧರ್ಮಾಧಾರಿತ ರಾಷ್ಟ್ರವಾಗಿ ಮಾರ್ಪಾಡಾಗುತ್ತೆ. ಆದ್ರೆ ಇಲ್ಲಿ ಎಲ್ಲ ಜಾತಿ, ಜನಾಂಗ, ಧರ್ಮ, ಇದು ಒಂದು ರೀತಿಯ ವಿಭಿನ್ನತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂತಹ ರಾಷ್ಟ್ರ. ನಾವು ಅನೇಕ ಭಾಷೆಗಳನ್ನ ಹೊಂದಿದ್ದೇವೆ, ವಿವಿಧ ರಾಜ್ಯಗಳನ್ನ ಹೊಂದಿದ್ದೇವೆ, ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೇವೆ. ಸೊ ಈ ಎಲ್ಲ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂತಹ ಸುಂದರ ನಮ್ಮ ಏನು ದೇಶ ಇದೆ. ಈಗ ವಿವಿಧತೆಯಲ್ಲಿ ಏಕತೆ ಇದೆ ಸರ್, ಅದೆಲ್ಲ ಗೊತ್ತೇ ಇದೆ. ಹಾಗಾದ್ರೆ ಬೇರೆ ಧರ್ಮದವರು ಅಥವಾ ಮೊಘಲರು ದಾಳಿ ಮಾಡಿದ ಸಂದರ್ಭದಲ್ಲಿ ಭಾರತದ ಮೇಲಾಗಿರ್ಬೋದು, ಹಿಂದೂಗಳ ಮೇಲಾಗಿರ್ಬೋದು, ಹಿಂದೂ ದೇವಸ್ಥಾನಗಳ ಮೇಲಾಗಿರ್ಬೋದು, ಅದು ಯಾವುದಕ್ಕೂ ಕೂಡ ನಿಮ್ ಬೇಸರನೇ ಇಲ್ವಾ? ಹಾಗಾದ್ರೆ ನೋಡಿ, ಖಂಡಿತವಾಗೂ ನಾವು ಈ ದೇಶಕ್ಕೆ, ಈ ದೇಶದ ಬಗ್ಗೆ ನಾವು ಏನು ದಾಳಿ ನಡೆದಿದೆ, ಸೊ ಆ ದಾಳಿಗಳನ್ನ ಖಂಡಿಸಿದ್ದು ಆಯ್ತು. ಅದರ ನಂತರ ಹೋರಾಟ ಮಾಡಿ ಈ ಒಂದು ವ್ಯವಸ್ಥೆಗೆ ನಾವು ಸ್ವಾತಂತ್ರ್ಯವನ್ನು ತೆಗೆದುಕೊಂಡಿದ್ದು ಆಯ್ತು. ಈಗಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ನೀವು ದಯಮಾಡಿ ಕಾನೂನಿನ ದೃಷ್ಟಿನಲ್ಲಿ ಸಂವಿಧಾನಬದ್ಧವಾಗಿ ಅವರು ಮಾತನಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಒಂದು ಸಿಸ್ಟಮ್ ಅಲ್ಲಿ ಇದ್ದೇವೆ. ಆ ಸಿಸ್ಟಮ್ ಪ್ರಕಾರ ಇಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಜನರಿಗೂ ಕೂಡ ಮತ ಹಾಕಂತ ಹಕ್ಕು ಇದೆ. ಆ ಹಕ್ಕನ್ನು ಪಡ್ಕೊಂಡು ನಾವು ಅವರ ಮತಗಳನ್ನು ಪಡ್ಕೊಂಡು ಅವರ ಎಲ್ಲ ಧರ್ಮಗಳ ವಿಶ್ವಾಸವನ್ನು ತೆಗೆದುಕೊಂಡು ನಾವು ಇಲ್ಲಿ ಮೆಜಾರಿಟಿಯನ್ನು ತಗೊಂಡು ಆಡಳಿತಕ್ಕೆ ಬಂದ ನಂತರ ಪ್ರತಿಯೊಂದು ಧರ್ಮವನ್ನ ಕಾಪಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಮುಂದಿನ ಭಾಗದಲ್ಲಿ ಮಾತಾಡ್ತೀನಿ. ಲೈನ್ ಅಲ್ಲಿ ಬಾಲಕೃಷ್ಣ ಯಾದವ್ ಅವರೇ. ಎಸ್, ಚೇತನ್ ಅವ್ರೆ, ಏನ್ ಹೇಳ್ತೀರಿ? ಮೊದಲನೇದಾಗಿ ಹಿಂದೂ ರಾಷ್ಟ್ರ ಅಂದ್ರೆ ಏನ್ ಸರ್ ನಿಮ್ಮ ಪ್ರಕಾರ, ನಿಮ್ಮ ವ್ಯಾಖ್ಯಾನದಲ್ಲಿ ದಯಮಾಡಿ. ಈಗ ಸಿದ್ದರಾಮಯ್ಯನವರ ಆ್ಯಂಗಲ್ ಅಲ್ಲಿ ಅಲ್ಲಲ್ಲ, ನಿಮ್ಮ JDS ಆಂಗಲ್ ಅಲ್ಲಿ ಹೇಳಿ ಫಸ್ಟ್, ಆಮೇಲೆ ಸಿದ್ದರಾಮಯ್ಯನವರ ಆಂಗಲ್ ಬರ್ತೀನಿ ನಾನು. ಈಗ ಹಿಂದೂ ರಾಷ್ಟ್ರ ಅಂದ್ರೆ ಇಲ್ಲಿ ಬಡವನು ಇದ್ದಾನೆ, ಬಲ್ಲಿದನು ಇದ್ದಾನೆ, ಎಲ್ಲ ದೇಶದ ಇಲ್ಲಿ ಎಲ್ಲ ಭಾಷೆಯ ಜನ
ಎಲ್ಲ ವೈವಿಧ್ಯತೆಯ ಜನ ಅಲ್ಲಿ ಎಲ್ಲಿ ಬಂತು ಸರ್ ಹಿಂದೂ ಅನ್ನೋ ಪದದಲ್ಲ ಇದೆಲ್ಲ ಎಲ್ಲಿ ಹಿಂದೂ ಬರುತ್ತೆ ಅಂದ್ರೆ ಸರ್? ಎಲ್ಲ ಅಂದ್ರೆ ಧರ್ಮ ಎಲ್ಲ ಹಿಂದೂಗಳು ಅಂದ ಭಾಷೆ ತಕ್ಷಣ ಎಲ್ಲ ಬರೀ ಬಂತು ಸರ್? ಪೂಜೆ ಮಾಡ್ತಕ್ಕಂಥವ್ರೆ ಹಿಂದೂಗಳಲ್ಲ. ಇಲ್ಲಿ ವಾಸಿಸ್ತಕ್ಕಂಥ ಬೌದ್ಧ ಧರ್ಮ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಪಾರ್ಸಿಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಭಾರತದಲ್ಲಿ ಇದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಅತಿ ಹೆಚ್ಚಿನ ಜನ ನಮ್ಮ ಹಿಂದೂಗಳಿಗೆ ಸಂಬಂಧಪಟ್ಟಂತೆ ಹಿಂದೂ ರಾಷ್ಟ್ರವನ್ನು ಮಾಡೋಕ್ಕೆ ನಾನು ಬಿಡೋದಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಸಿದ್ದರಾಮಯ್ಯನವ್ರು ಕೊಡ್ತಾ ಇದ್ದಾರೆ ಅಂಥದ್ದನ್ನು ನನಗೆ ಆಶ್ಚರ್ಯ ಆಗ್ತಿದೆ. ಸಿದ್ದರಾಮಯ್ಯನವ್ರು ಯಾರಿಗೇನು ಯಾವ ರಾಷ್ಟ್ರದ ಆಡಳಿತೆಯನ್ನು ಕೊಡಬೇಕಾಗಿಲ್ಲ. ಈ ರಾಜ್ಯವನ್ನು ಸುಭಿಕ್ಷವಾಗಿ ಬರ ಸಂದರ್ಭದಲ್ಲಿರ್ತಕ್ಕಂಥ ಈ ಜನಗಳಿಗೆ ಏನು ಬರ ಪರಿಹಾರ ಇದೆಯಲ್ಲ ಅದನ್ನು ಜನಗಳಿಗೆ ತಲುಪಿಸ್ಬಿಟ್ಟು 5ನೇ ಗ್ಯಾರಂಟಿ ಪದವೀಧರಿಗೆ ಏನು ಕೊಡ್ತೀನಿ ಅಂದಿದ್ದಾರಲ್ಲ ಅದನ್ನು ಕೊಟ್ಬಿಡ್ಲಿ. ಇವರೇನು ಹಿಂದೂ ರಾಷ್ಟ್ರ ಮಾಡೋದು ಬಿಡೋದಕ್ಕೆ ಬೇಡ, ಏನೂ ಬೇಡ. ಹಿಂದೂಗಳಿಗೆ ಸಲ್ಲಬೇಕಾದಂಥದ್ದಾಗಲಿ, ಹಿಂದೂಗಳ ಮಕ್ಕಳಿಗೆ ಸಲ್ಲಬೇಕಾದಂಥ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ ಅದನ್ನು ಒಳ್ಳೆಯ ರೀತಿಯಲ್ಲಿ 5ನೇ ಗ್ಯಾರಂಟಿ ಕೊಡೋಕ್ಕೆ ಹೇಳ್ರಿ. ಓಕೆ ಫೈನ್. ಅನಂತರಾಮ್ ಅವರು, ಭಾರತ ಅನ್ನೋದಕ್ಕೆ ಅಥವಾ ನಮ್ಮ ದೇಶಕ್ಕೆ ಬಂದ ಹೆಸರಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಹಿನ್ನೆಲೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅನಾದಿ ಕಾಲದಿಂದಲೂ ಕೂಡ ಅದರದೇ ಆದಂಥ ಒಂದು ಇತಿಹಾಸ ಇದೆ. ವೇದ ಪುರಾಣಗಳ ಕಾಲದಿಂದಲೂ ಕೂಡ ಇತಿಹಾಸವನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಆದರೆ ಈಗ ಹಿಂದೂಗಳು ಬಹುಸಂಖ್ಯಾತರಿದ್ದಾರೆ, ಅದನ್ನು ನಾವು ಒಪ್ಕೋಬೇಕಾಗತ್ತೆ, ಅದನ್ನಂತೂ ಅಲ್ಲಗಳೆಯೋದಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಎಲ್ಲ ಭಾಷೆ, ಎಲ್ಲ ಧರ್ಮದವರನ್ನು ಒಳಗೊಂಡಂತಹ ಭಾಷೆ. ನಮ್ಮ ರಾಷ್ಟ್ರಗೀತೆನೇ ಇದಕ್ಕೆ ಬಹುಶಃ ಉದಾಹರಣೆ ಅಂತ ಹೇಳ್ಬೋದು. ಅದರಲ್ಲೇ ಎಲ್ಲವೂ ಅಡಕಾಗಿದೆ. ನಮ್ಮ ಭಾರತ ಅಂದರೆ ಏನಿದೆ, ಇಲ್ಲಿ ಯಾವ ಭಾಷೆಯವರು ಎಲ್ಲಿದ್ದಾರೆ ಅಂತೇಳಿ. ಬಟ್ ಈ ಹಿಂದೂ ರಾಷ್ಟ್ರ ಅನ್ನೋದು ರಾಜಕೀಯಕ್ಕೆ ಸೀಮಿತಗೊಳಿಸ್ತಾ ಇದ್ದಾರಾ ಅಥವಾ ಜನರನ್ನ ಒಡೆಯುವಂತಹ ಪ್ರಯತ್ನನ ಇದು ಅಂತ ಅನ್ಸುತ್ತೆ? ಏನ್ ಹೇಳಿ? ಖಂಡಿತ ಶಿಲ್ಪ, ನೀವು ಒಳ್ಳೆ ಮಾತು ಹೇಳಿದ್ರಿ. ನಮ್ಮ ರಾಷ್ಟ್ರಗೀತೆನಲ್ಲೇ ಪೂರ್ತಿ ನಮ್ಮ ದೇಶದ ಒಂದು ಯಾವ ರೀತಿಯಾದಂಥ ಒಂದು ಸಂಸ್ಕೃತಿ ಅನ್ನೋದಿದೆ. ಬಟ್ ಭಾರತಕ್ಕೆ ಇವತ್ತು ಎಲ್ಲ ದೇಶಕ್ಕಿಂತ ವಿಭಿನ್ನವಾದಂಥ ಸ್ಥಾನಮಾನ ಕೊಟ್ಟಿರೋದನ್ನೇ ಇದು ಒಂದು ಜಾತ್ಯತೀತ ರಾಷ್ಟ್ರ ಅನ್ನೋ ಕಾರಣಕ್ಕೋಸ್ಕರ. ಸಾರ್ವಭೌಮ ರಾಷ್ಟ್ರ ಒಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ಬಿಟ್ಟು ಇದು ಒಂದು ವಿಶೇಷವಾಗಿ ಎಲ್ಲ ನೋಡ್ತಾರೆ. ಅಪಾರ್ಟ್ ಫ್ರಮ್ ದ ಪೊಲಿಟಿಕಲ್ ಸ್ಟೇಟ್ಮೆಂಟ್ ನಾವು ನೋಡೋದಾದ್ರೆ ಅದು ಅವ್ರವ್ರು ನೀವು ಹೇಳ್ದಂಗೆ ಅವ್ರವ್ರಿಗೂ ಇದಕ್ಕೋಸ್ಕರ ರಾಜಕೀಯವಾಗಿ ಬೆಳಿಲಿಕ್ಕೆ ಅವರು ಬಳಸ್ಕೊತಿದ್ದಾರೆ. ಬಟ್ ಇಂಡಿಯಾವನ್ನು ಇಷ್ಟಪಟ್ಟು ಬಂದವರೇ ಜಾಸ್ತಿ ಬೇರೆ ಕಮ್ಯುನಿಟಿ ಅವ್ರನ್ನ ನೋಡಿದಾಗ. ಲಾಸ್ಟಿಗೆ ಭಾರತ ಸ್ವತಂತ್ರ ಕೊಟ್ಟಂಥ ಸಂದರ್ಭದಲ್ಲಿ ಲಾಸ್ಟು ಗವರ್ನರ್ ಜನರಲ್ ಆಗಿದ್ದಂಥವ್ರು, ವೈಸ್ರಾಯ್ ಆಗಿದ್ದಂಥವ್ರು ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ದೇಶ ಡಿವೈಡ್ ಮಾಡಿದಾಗ ಪಾಕಿಸ್ತಾನ ಯಾರು ಮೊಹಮ್ಮದ್ ಅಲಿ ಜಿನ್ನಾ ಅವರು ನಾವು ಮುಸ್ಲಿಮ್ಸ್ ಎಲ್ಲ ಸೇರಿ ಪಾಕಿಸ್ತಾನಕ್ಕೆ ಹೊರಟೋಗ್ಬಿಡ್ತೀವಿ, ಪಾಕಿಸ್ತಾನ ಅನ್ನೋ ನಮಗೊಂದು ದೇಶವನ್ನು ನಮಗೆ ಬಿಟ್ಕೊಟ್ಬಿಡಿ ಅಂತ ಕೇಳಿದರು. ಅವಾಗ 2-3 ಸುತ್ತಿನ ಮಾತುಕತೆ ಆಗಿ ಸರಿ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಬರುತ್ತೆ ನೀವು ಹೋಗಿ ಅಂತೇಳಿ ಒಂದು ಅವ್ರಿಗೆ ಕೊಟ್ಬಿಟ್ರು ಏನು ಒಪಿನಿಯನ್ನ. ಬಟ್ ಅಲ್ಲಿಗೆ ಹೋಗೋದ್ಕಿಂತ ಮುಸ್ಲಿಮ್ಸು ಪಾಕಿಸ್ತಾನಕ್ಕೆ ಹೋಗೋಕ್ಕೆ ಇಷ್ಟಪಟ್ಟವ್ರಿಗಿಂತ ಇಲ್ಲಿರೋಕ್ಕೆ ಇಷ್ಟಪಟ್ಟವರೇ ಜಾಸ್ತಿ. ಕಾರಣ ಏನಪ್ಪ ಅಂದರೆ ಇದು ನಮ್ಮ ದೇಶ, ಬಂದವ್ರನ್ನೆಲ್ಲ ನಾವು ಆತಿಥ್ಯವನ್ನು ಎಲ್ಲರನ್ನೂ ಬನ್ನಿ ಅಂತೀವಿ. ಯಾರಿಗೂ ಕೂಡ ನಾವು ಏನು ಫೋರ್ಸಬಲಿ ಅಥವಾ ದಾಳಿ ಮಾಡೋದಾಗಿದ್ರೆ ಇಂಥದ್ದು ಬಂದೇ ಇಲ್ಲ. ಹಾಗಾಗಿ ಬಹುಶಃ ಈ ಒಂದು ಏನಿದೆಯಲ್ಲ ಹಿಂದೂ ಇಸಮ್ ಅನ್ನೋದು ಇದು ಒಂದು ರೀತಿ ರಾಜಕೀಯವಾಗಿ ಬಳಸ್ಕೊತಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಫಸ್ಟ್ ಒಪಿನಿಯನ್ ಹೇಳ್ಬೇಕಂದ್ರೆ ರಾಜಕೀಯವಾಗಿ ಖಂಡಿತವಾಗಿ ಇದನ್ನು ಬೆಳೆಸ್ಕೊತಿದ್ದಾರೆ. ಇಲ್ಲ ಒಂದು ಕಡೆ ತಮ್ಮ ಒಂದು ವೋಟ್ ಬ್ಯಾಂಕಿಗೋಸ್ಕರ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇನ್ನಿತರ ಪಾರ್ಟಿ ಆಗ್ಬೋದು. ನಾವು ಆ್ಯಸ್ ದ ಜರ್ನಲಿಸ್ಟ್ ಆಗಿ ನಾವು ಹೇಳೋದಾದರೆ ಇದು ಕಂಪ್ಲೀಟ್ ಆಗಿ ಇಂಡಿಯಾವನ್ನು ಬೇರೆ ದೇಶಗಳು ನೋಡೋ ರೀತಿಯೇ ಬೇರೆ. ಬೇರೆ ದೇಶಗಳನ್ನ ಒಂಥರ ನೋಡಿದ್ರೆ ಇಂಡಿಯಾ ಅಂದರೆ ಎಲ್ಲರಿಗೂ ಒಂದು ರೆಸ್ಪೆಕ್ಟ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸ್ವಾಮಿ ವಿವೇಕಾನಂದ ಅವ್ರನ್ನೇ ನಾವು ತಗೊಂಡಾಗ ಚಿಕಾಗೋದಲ್ಲಿ ಅವ್ರನ್ನ ನೋಡಿದ್ದಂತಹ ಒಂದು ರೀತಿ ಫಸ್ಟು ಅಂದರೆ ಅವ್ರು ಬಿಫೋರ್ ಅವರು ಸ್ಪೀಚ್ ಕೊಡೋದಕ್ಕಿಂತ ಮುಂಚೆ ಅವ್ರು ನೋಡಿದ್ದಂಥ ರೀತಿಗೂ ಏನೋ ಗ್ರಂಥಗಳೆಲ್ಲ ಹಡೆಗಿಟ್ಟಿದ್ರೆ ಕೆಳಗಡೆ ಇಟ್ಟಿದ್ರಂತೆ, ಬೇರೆ ಬೇರೆ ಧರ್ಮದವೆಲ್ಲ ಮೇಲೆ ಇಟ್ಟಿದ್ರು. ನೋಡಿ ವಿವೇಕಾನಂದವ್ರು ನಿಮ್ಮ ಗ್ರಂಥ ಕೆಳಗಡೆ ಇದೆ, ನಮ್ಮವೆಲ್ಲ ಮೇಲೆ ಇದ್ದಾವೆ ಅಂತೇಳಿ ಅವಾಗ ಅವರೊಂದು ಮಾತಾಡ್ತಾರಂತೆ. ಇದೆಲ್ಲ ಧರ್ಮದ ಗ್ರಂಥಗಳನ್ನು ಒತ್ಕೊಂಡಿರೋ ಅಂಥದ್ದೇ ನಮ್ಮ ಗ್ರಂಥ ಅಂತ ಹೇಳ್ಬಿಟ್ಟು. ಹಾಗೆ ಅದು ಆಗಿರ್ಬೋದು, ಮತ್ತು ಎಲ್ಲದು ಲಾಸ್ಟಿಗೆ ಯಾವುದು ಕ್ರಿಶ್ಚಿಯನ್ ಆಗಿರ್ಬೋದು, ಮತ್ತು ಮುಸ್ಲಿಂ ಆಗಿರ್ಬೋದು, ಮೊಹಮ್ಮದ್ ಪೈಗಂಬರ್, ಯೇಸು ಕ್ರಿಸ್ತ, ಇವರು ಎಲ್ಲ ಧರ್ಮ ಯಾವುದು ನಮ್ಮ ಒಂದು ಭಗವದ್ಗೀತೆ ಆಗಿರ್ಬೋದು, ಕೊನೆ ಲಾಸ್ಟಿಗೆ ಹೇಳಿದ್ದು ಎಲ್ಲ ಧರ್ಮದ್ದು ಒಂದೇ ಏನು ಹೇಳಿ, ಎಲ್ಲರೂ ಕೂಡ ಶಾಂತಿ, ಸೌಹಾರ್ದ, ಸ್ನೇಹ, ಪ್ರೀತಿ, ಕರುಣೆ ಅನ್ನೋದು ಇರಬೇಕು ಅನ್ನೋದೇ. ಹಾಗಾಗಿ ನಮ್ಮ ದೇಶದಲ್ಲಿ ಬಹುಶಃ ನಾವು ಏನು ಈಗ ಹೇಳೋಕೆ ಹೊರಟಿದ್ದಾರಲ್ಲ, ನಾವು ಮೊಘಲರು ಬಂದ್ರೂ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ರಾಘವೇಂದ್ರ ಆಗಿರ್ಬೋದು, ವಿಜಯೇಂದ್ರ ಆಗಿರ್ಬೋದು, ಇವರೆಲ್ಲ ಹೇಳೋಕೆ ಹೊರಟಿರೋದು ಅಷ್ಟು ಈಸಿಯಾಗಿಲ್ಲ ಅಂತ ಹೇಳ್ಬೋದು. ಫೈನ್. ಬಾಲಕೃಷ್ಣ ಯಾದವ್ ಅವರ ಅಂದರೆ BJP, ಸಂಘ ಪರಿವಾರ, ABVP, ಬಜರಂಗ್ ದಳ, ಯುವ ಮೋರ್ಚಾ ಇದೆಲ್ಲ ಸುಳ್ಳಿನ ಕಾರ್ಖಾನೆ ಅಂತ ಹೇಳ್ತಾರೆ CM ಸಿದ್ದರಾಮಯ್ಯನವರು. ಅಂದರೆ BJP ಸಂಘಟನೆ ಅಂದರೆ ABVP ಹೇಳೋದೇ ಅಂದರೆ ಸುಳ್ಳು ಹೇಳೋದೇ ಇವ್ರ ಕೆಲಸ ಅಂತ ಹೇಳ್ತಾರೆ. ಅಂದರೆ ಏನರ್ಥ ಸರ್? ಅಂದರೆ ಹಿಂದುತ್ವ ಅಥವಾ ಇದನ್ನು ಸಾರುವಂತಹ ಅಥವಾ ಈ ಒಂದು ಅಜೆಂಡಾಗಳನ್ನು ಒಂದೊಂದು ಸಂಘಟನೆಗಳಿಗೂ ಕೂಡ ಒಂದೊಂದು ಅಜೆಂಡಾಗಳು ಇದ್ದೇ ಇರುತ್ತೆ. ಹಾಗೆ ಭಾರತದಲ್ಲಿ ಹಲವಾರು ಸಂಘಟನೆಗಳಿರೋದು ನಿಮಗೂ ಕೂಡ ಗೊತ್ತಿದೆ. ಯಾಕೆ ಯಾವಾಗಲೂ BJPಗೆ ಒಂದು ರಾಷ್ಟ್ರ, ಕಾಂಗ್ರೆಸ್ನವ್ರಿಗೆ ಒಂದು ರಾಷ್ಟ್ರ ಇದೆಯಾ?
ಹಾಗಾದ್ರೆ ಜನ ಯಾವ ಕಡೆ ಹೋಗಬೇಕು? ನೀವು ಹೇಳೋದು ಒಪ್ಕೋಬೇಕಾ, ಬಿಜೆಪಿ ಅವರು ಹೇಳೋದು ಒಪ್ಕೋಬೇಕಾ? ಏನ್ ಸರ್ ಕತೆ? ನೋಡಿ, ನನಗೊಂದು ಅರ್ಥ ಆಗಲ್ಲ ಒಂದೊಂದ್ಸರಿ. ನೀವೇ ಬೇರೆ ದೇಶದಲ್ಲಿ ಇದೀರಿ, ಬಿಜೆಪಿ ಅವರೇ ಬೇರೆ ದೇಶದಲ್ಲಿ ಇದೀರಿ ಅಂತ ಅನ್ಸುತ್ತೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ, ಅಥವಾ ನಾವು ಜನಸಾಮಾನ್ಯರು ಯಾವ ದೇಶದಲ್ಲಿ ಇದೀವಿ ಅನ್ನೋ ಕನ್ಫ್ಯೂಷನ್ ಶುರುವಾಗುತ್ತೆ. ನೋಡಿ, ಜನಸಾಮಾನ್ಯರ ಏನು ಆಶಾಭಾವನೆ ಇದೆ, ಜನಸಾಮಾನ್ಯರ ಏನು ಇಚ್ಛೆ ಇದೆ, ಅವರಿಗೆ ಯಾರು ಎಲ್ಲ ಜಾತಿ ವರ್ಗಗಳಿಗೆ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು, ಅವರ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡುವ ಒಂದು ಉದ್ದೇಶದಿಂದ ಸಿದ್ದರಾಮಯ್ಯನವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇದು ಕೇವಲ ಬರೇ ಒಂದು ಧರ್ಮದ ಆಧಾರಿತವಾಗಿ ನಾವು ನೋಡ್ತಾ ಹೋದ್ರೆ ಇನ್ನೊಂದು ಧರ್ಮಗಳನ್ನ, ಅಂದ್ರೆ ಹಿಂದೂ ಧರ್ಮ ಅಂದ್ರೆ ಏನು, ಹಂಗಾದ್ರೆ ಇನ್ನೊಂದು ಬೇರೆ ಧರ್ಮಗಳನ್ನ ವಿರೋಧ ಮಾಡತಕ್ಕಂಥದ್ದಂತದ, ಅಥವಾ ಬೇರೆ ಧರ್ಮೀಯರನ್ನ ದ್ವೇಷ ಅನ್ಕೊಳ್ತೀರಿ? ಹಿಂದೂ ಧರ್ಮವನ್ನ ಅಲ್ಲ, ಹಿಂದೂ ಧರ್ಮದ ಪರವಾಗಿ ಮಾತನಾಡಿದ್ರೆ ಬೇರೆ ಧರ್ಮವನ್ನ ವಿರೋಧಿಸಿದಂತೆ ಅಂತ ನೀವ್ ಯಾಕೆ ವ್ಯಾಖ್ಯಾನಿಸ್ತೀರಿ? ನೋಡಿ, ಹಾಗಲ್ಲ. ಅವರ ಒಂದು ಇತಿಹಾಸವನ್ನ ನೀವು ತೆಗೆದುಕೊಂಡು ಬಂದ್ ನೋಡಿ. ಏನು ಅವರ ಸಂಘಟನೆಗಳಿದಾವೆ, ಏನು ಬಿಜೆಪಿ ಪಕ್ಷ ಇದೆ, ಅವರು ಯಾವುದೇ ಅಭಿವೃದ್ಧಿ ವಿಚಾರಗಳನ್ನ ಚರ್ಚೆ ಮಾಡಲ್ಲ ಜನತೆ ಮುಂದೆ, ಯಾವುದೇ ಬೇರೆ ವಿಚಾರಗಳನ್ನ ಡೆವಲಪ್ಮೆಂಟ್ ವಿಚಾರದಲ್ಲಿ ಚರ್ಚೆಗೆ ಬರಲ್ಲ. ಅವ್ರು ಬರ್ತಕ್ಕಂತ ಚರ್ಚೆ ಏನಂತ ಹೇಳಿದ್ರೆ ಧರ್ಮ 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 ಧರ್ಮ. ನೀವು ಮಾಡೋದು ಅದೇ. ಜನರಿಗೆ ಅವರು ದಾರಿ ನೀವು ಕೂಡ ಒಂದು ಸಮುದಾಯವನ್ನು ಓಲೈಸೋ ಕೆಲಸನೇ ಪ್ರತಿ ಬಾರಿ ಮಾಡ್ತಿರಲ್ಲ ಮೇಡಮ್. ಒಂದು ಸಮುದಾಯವನ್ನು ಓಲೈಸೋ ಕೆಲಸ ಪ್ರತಿ ಬಾರಿ ನೀವು ಕೂಡ ಮಾಡ್ತಿರಲ್ವಾ? ಖಂಡಿತವಾಗ್ಲೂ. ಯಾಕಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಂವಿಧಾನ ಇರ್ತಕ್ಕಂಥದ್ದು ಎಲ್ಲ ಸೆಕ್ಯುಲರ್ ಇದ್ರಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆ. ನಾವು ನಾಟ್ ಎ ಲೆಫ್ಟ್, ನಾಟ್ ಎ ರೈಟ್, ಸೆಂಟ್ರಿಸ್ಟ್ ಆಗಿ ವರ್ಕ್ ಮಾಡ್ತೇವೆ. ಅಂದ್ರೆ ಪ್ರತಿಯೊಂದು ಜಾತಿ, ಧರ್ಮ, ಜನಾಂಗ ಎಲ್ಲರ ಯಾರ ಹಕ್ಕುಗಳು ಮೊಟಕಗೊಂಡಿರ್ತವೆ, ಯಾರು ಕೆಳಗಡೆ ಬಿದ್ದಿರ್ತಾರೆ, ಯಾರಿಗೆ ಶಕ್ತಿ ಇರಲ್ಲ, ಯಾರು ದುರ್ಬಲರಿರ್ತಾರೆ, ಅಂತಹ ಸಂದರ್ಭದಲ್ಲಿ ಯಾರಿಗೆ ಅನ್ಯಾಯ ಆಗಿರ್ತದೆ, ಅನ್ಯಾಯ ಆಗ್ತದೆ, ಸೊ ಅವಾಗ ನಾವು ಪ್ರತಿಭಟಿಸ್ತೇವೆ ಹೊರತು ನಾವು ಕೇವಲ ಹಿಂದೂ, ಕೇವಲ ಮುಸ್ಲಿಂ, ಕೇವಲ ಈ ಒಂದೇ ಒಂದು ಧರ್ಮನ ನಾವು ಓಲೈಸಂತ ಕೆಲಸ ಮಾಡಲ್ಲ. ತಾವು ಹೇಳಿದ ರೀತಿನಲ್ಲಿ ಮುಸ್ಲಿಂನ ಓಲೈಕೆ ಅಂತ ನೀವು ಇವ್ರು ಬಿಜೆಪಿ ಅವರು ಯಾಕೆ ತಿಳ್ಕೊಂತಾರೆ? ನಾವು ಹೇಳ್ತಕ್ಕಂಥದ್ದು, ಕೆಲವು ಸಂದರ್ಭಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು, ಅಲ್ಪಸಂಖ್ಯಾತರ ಮೇಲೆ ದ್ವೇಷ ಭಾಷಣಗಳು, ಅಲ್ಪಸಂಖ್ಯಾತರ ಮೇಲೆ ವಿಭಿನ್ನವಾಗಿ ಅವರನ್ನ ಕಾಣ್ತಕ್ಕಂಥದ್ದು. ಈಗ ನೋಡಿ, ಕೊರೋನಾ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಅಪಪ್ರಚಾರ ಮಾಡ್ತು, ಅಲ್ಲಿನೂ ಕೂಡ ಈ ಬಿಜೆಪಿ ಪಕ್ಷ ಒಂದು ವರ್ಗದ ಜನರ ಮೇಲೆ, ಒಂದು ಧರ್ಮದ ಜನರ ಮೇಲೆ ಅಡ್ತು. ಅಂದ್ರೆ ಕಾಯಿಲೆಗೂ ಕೂಡ ಇವರು ಒಂದು ಧರ್ಮವನ್ನ ಲೇಪನ ಮಾಡ್ಲಿಕ್ಕೆ ಹೊರಟ್ರು. ಅಂದ್ರೆ ಬಿಜೆಪಿಯವರ ದುರುದ್ದೇಶ ಇರ್ತಕ್ಕಂಥದ್ದು ಸ್ಪಷ್ಟ. ಅವ್ರು ಏನು ಅಜೆಂಡಾ ಇದೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಬಹುಸಂಖ್ಯಾತರು ಏನು ವರ್ಗ ಇದೆ ಅವ್ರನ್ನ ಕೆರಳಿಸ ಅಂತದ್ದು, ಅವ್ರನ್ನ ಓಲೈಕೆ ಮಾಡ್ತಕ್ಕಂಥದ್ದು ಬಿಜೆಪಿ ಮಾಡ್ತಾ ಇದೆ ಹೊರತು ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಜಾತ್ಯತೀತವಾಗಿ ಈ ರಾಷ್ಟ್ರದ ಅಭ್ಯುದಯಕ್ಕಾಗಿ, ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಲಿಕ್ಕೆ, ಭಾರತವನ್ನ ನಾವು ಕೊಂಡೊಯ್ಲಿಕ್ಕೆ ನಮ್ಮ ಅಧಿಕಾರ. ಆಯ್ತು ಸರ್, ಆಯ್ತು, ಮಾತಾಡ್ತೀನಿ. ನಮ್ಮ ಜೊತೆಗೆ ಬಿಜೆಪಿ ಪಕ್ಷದ ವಕ್ತಾರರಾದಂತಹ ಕಿರಣ್ ಅಣಿಗೇರಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಕಿರಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಿಂದೂ ರಾಷ್ಟ್ರ ಅಂದ್ರೆ ನಿಮ್ಮ ಪ್ರಕಾರ ಏನು ಸರ್? ನೋಡಿ, ಹಿಂದೂ ರಾಷ್ಟ್ರ ಅಂತಂದರೆ ಸರ್ವರನ್ನು ಒಳಗೊಂಡು ಸರ್ವರಲ್ಲಿ ಒಂದಾಗಿ ರಾಷ್ಟ್ರವನ್ನು ಮುನ್ನಡೆಸೋದೇ ಹಿಂದೂ ರಾಷ್ಟ್ರ ಆಗಿರುತ್ತೆ ಬೇಸಿಕಲಿ. ನಮ್ಮ ಒಂದು ಪ್ರತಿಪಾದನೆ ಏನಂತಂದರೆ, ನಮಗೆ ಇವರ ಕಾಂಗ್ರೆಸ್ ಪಕ್ಷದ ಏನು ಅಲ್ಪಸಂಖ್ಯಾತರ ಅಪ್ಯೂಸ್ಮೆಂಟ್, ಮುಸ್ಲಿಮರ ಒಂದು ಅತಿರೇಕವಾದ ಓಲೈಕೆಯಿಂದ ಇದು ಒಂದು ಪ್ರಶಸ್ತ ಸಮಯ ಆಗಿದೆ. ಏನಂದರೆ ಇದು ಒಂದು ಹಿಂದೂ ರಾಷ್ಟ್ರದ ಕಲ್ಪನೆ ತರೋದು ಅಂತೇಳಿ. ಉದಾಹರಣೆ ಹೇಳ್ತೀನಿ, ಈಗ ದಲಿತರಿಗಾಗಿ ಈಗ ಎಲ್ಲರನ್ನು ಒಳಗೊಂಡ ರಾಷ್ಟ್ರದಲ್ಲಿ ಇದೀವಲ್ಲ ಸರ್ ನಾವು. ಮತ್ತೆ ಪ್ರಾಬ್ಲಮ್ ಏನಿದೆ? ಅದೇ ಯಾಕೆ ಆಲ್ರೆಡಿ ಹಿಂದೂಸ್ತಾನ ಯಾಕೆ ಹೋಗ್ತಿದ್ದೀರಿ ಅಂತ ಕೇಳೋದು. ಇದು ಆಲ್ರೆಡಿ ಹಿಂದೂ ರಾಷ್ಟ್ರ ಇದೆ. ಭಾರತ ದೇಶಕ್ಕೆ ಇನ್ನೊಂದು ಹೆಸರೇನು? ಹಿಂದೂಸ್ತಾನ್ ಸರ್. ಕೇಳಿ, ಆಲ್ರೆಡಿ ಇದ್ರೆ ಪೇಜಾವರ ಶ್ರೀಗಳು ಯಾಕೆ ಹೇಳ್ತಾರೆ ಶ್ರೀರಾಮನ ದೇವಸ್ಥಾನ ಉಳಿಬೇಕು ಅಂತಂದ್ರೆ ಮೊದಲು ಇದು ಹಿಂದೂ ರಾಷ್ಟ್ರ ಆಗಬೇಕು. ಈ ಹೇಳಿಕೆಗೆ ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರೆ, ಇದು ಹಿಂದೂ ರಾಷ್ಟ್ರ ಆಗೋದಿಲ್ಲ, ಇದು ಬಹುತ್ವ ರಾಷ್ಟ್ರ, ಎಲ್ಲಾರನ್ನೂ ಒಳಗೊಂಡಂತಹ ರಾಷ್ಟ್ರ, ಇದು ಕೇವಲ ಹಿಂದೂ ರಾಷ್ಟ್ರ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಬಿಜೆಪಿಯವರು ನೀವು ಪ್ರತಿಭಟನೆ ಮಾಡೋದಕ್ಕೆ, ಹೇಳಿಕೆಗಳನ್ನು ಕೊಡೋದಕ್ಕೆ ಮುಂದಾಗ್ತೀರಿ. ನಾವು ಇದನ್ನ ಹಿಂದೂ ರಾಷ್ಟ್ರ ಮಾಡೇ ಮಾಡ್ತೀವಿ, ಅದನ್ನ ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ. ದಿಸ್ ಇಸ್ ದ ಮ್ಯಾಟರ್. ಹೇಳಿ ಸರ್. ಈಗ ಅದೇ ಹಾದಿ ತಪ್ಪಿಸುವ ಕೆಲಸವನ್ನ ಸಿದ್ದರಾಮಯ್ಯನವರಾಗಲಿ ಕಾಂಗ್ರೆಸ್ ಪಕ್ಷವಾಗಿ ಇತಿಹಾಸ ನೋಡ್ಕೊಂಡು ಬಂದಾಗ ಸ್ವಾತಂತ್ರ್ಯ ನಂತರವಾಗಿ ಅವ್ಯಾತವಾಗಿ ಮಾಡ್ಕೊಂಡು ಬಂದಿದೆ. ಯಾರನ್ನ ಹಾದಿ ತಪ್ಪಿಸೋದವರು? ಅಲ್ಪಸಂಖ್ಯಾತರನ್ನ ಹಾದಿ ತಪ್ಪಿಸೋದು. ಈಗ ಇಲ್ಲೇ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಅಲ್ಪಸಂಖ್ಯಾತರು ಯಾರಿದ್ದಾರೆ? ಮುಸಲ್ಮಾನ್ ರಾಷ್ಟ್ರ ಅಲ್ಲ, ಜೈನರಿದ್ದಾರೆ, ಸಿಖ್ರಿದ್ದಾರೆ, ಬೌದ್ಧರಿದ್ದಾರೆ. ನಾನು ನಿಮ್ಗೆ ಕೇಳ್ತೀನಿ, ಬೌದ್ಧ ಧರ್ಮ ಬಂದಿದ್ದು ಯಾವಾಗ? ಬೌದ್ಧ ಧರ್ಮ ಬಂದಿದ್ದು ಇದೇ ಬೌದ್ಧ ಧರ್ಮ, ಹಿಂದೂ ಧರ್ಮದ ಬಗ್ಗೆ ಹೇಳ್ಬೋದು. ನಾನು ಜೈನ ಧರ್ಮ ನಮ್ಮ
ನಮ್ಮ ದೇಶದ್ದೇ ಅಲ್ವಾ, ನೀವ್ಯಾಕೆ ಮತ್ತೆ ಬರೀ ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತ ಹೋಗ್ತಿದ್ದೀರಿ? ನಾನು ಬರ್ತೀನಿ ಅದೇ ಹಿಂದೂ ಧರ್ಮದ, ಹಿಂದೂ ರಾಷ್ಟ್ರದ, ಹಿಂದುತ್ವದ ಒಂದು ಶಕ್ತಿ ಏನಂತಂದ್ರೆ, ಬೌದ್ಧ ಧರ್ಮ ಭಾರತ ದೇಶದಲ್ಲಿ ಯಾವಾಗ ಬಂತು? ಆರ್ಯರ ಕಾಲದಲ್ಲಿ ಬಂತು. ಮೌರ್ಯರ ಕಾಲದ ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿ ಬೌದ್ಧ ಧರ್ಮ ಪೂರ್ವಾರ್ಧಮಾನಕ್ಕೆ ಬಂದು, ಚಂದ್ರಗುಪ್ತ ಮೌರ್ಯ ಹಿಂದೂ ದೊರೆ ಆಗಿದ್ರು ಕೂಡ ಬೌದ್ಧ ಧರ್ಮನ ಪೋಷಿಸಿ ಬೆಳೆಸಿದ್ರು, ಹಿಂದೂ ಯೂನಿವರ್ಸಿಟಿಗಳನ್ನು ಕಟ್ಟಿದ್ರು ಅವಾಗ. ಅದೇ ಥರ ನಮ್ಮ ಹರಪ್ಪ ಮೆಂಜೋದಾರ ಅಥವಾ ಸಿಂಧು ನಾಗರಿಕತೆ ತೊಗೊಂಬನ್ನಿ, ಅವಾಗೆಲ್ಲ ಈ ಧರ್ಮಗಳು ಎಲ್ಲಿದ್ವು? ನಮ್ಮ ಪ್ರಶ್ನೆ ಏನಂತಂದ್ರೆ ಇವಾಗ ನೂರಾರು ದೇಶಗಳು ಇಸ್ಲಾಮಿಕ್ ಕಂಟ್ರಿಗಳಿದ್ದಾವೆ, ಅಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳಾಗಲಿ, ಯಹೂದಿಗಳಾಗಲಿ, ಕ್ರೈಸ್ತರಾಗಲಿ, ಬೌದ್ಧರಾಗಲಿ ಇಲ್ವಾ? ನೂರಾರು ದೇಶಗಳು ಕ್ರಿಶ್ಚಿಯನ್ ಇದ್ದಾವೆ, ಅಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳಾಗಲಿ ಮತ್ತು ಅಥವಾ ಮುಸ್ಲಿಮರಾಗಲಿ ಅಲ್ಲೇ ಅಲ್ಪಸಂಖ್ಯಾತರಾಗಿ ಇಲ್ವಾ? ಅವು ಕ್ರಿಶ್ಚಿಯನ್ ಕಂಟ್ರಿಗಳಾಗಿಲ್ವಾ? ಅಲ್ಲಿ ಇವರ ಸ್ವತಂತ್ರಕ್ಕೆ, ಇವರ ಧರ್ಮಾಚರಣೆಗೆ, ಇವರ ಜೀವನ ಪದ್ಧತಿಗೆ ಸಮಸ್ಯೆ ಇದೆಯಾ? ನಮ್ಮ ಸಂವಿಧಾನದಲ್ಲಿ ಏನಿದೆ ಸರ್? ಲೆಟ್ ಮೀ ಸ್ಪೀಕ್. ನಮ್ಮ ಸಂವಿಧಾನ ನಮ್ಮ ದೇಶದ ಬಗ್ಗೆ ನಾವು ಮಾತಾಡಬೇಕು. ಇಸ್ಲಾಮಿಕ್ ಈಗ ನಮ್ದು ಹಿಂದೂ ಕಂಟ್ರಿ ಅಂತ ಹೇಳಿ ನಮ್ದು ಘೋಷಣೆ ಆಗಿದೆ. ಅದೇ ನಾನು ಹೇಳಿದ್ರು, ನಮ್ಮ ಸಂವಿಧಾನ ಅಖಂಡ ಭಾರತ ಇದ್ದಾಗ ಏನಿತ್ತು ಅನ್ನೋದು ಗೊತ್ತೇ ಇದೆ. ತದನಂತರದಲ್ಲಿ ನಾವು ಬರೀ ಹಿಂದೂಗಳ ಹಂಗಾದ್ರೆ ಇವರು ಹಂಗಾದ್ರೆ ಯಾಕೆ ಇವರು ಧರ್ಮದ ಆಧಾರದ ಮೇಲೆ ದೇಶ ಹೊಡೆದ್ರು? ಹಂಗಾರೆ ಕಾಂಗ್ರೆಸ್ನವರು ನಮ್ಮ ಸಂವಿಧಾನದ ಮೇಲೆ ಇವರು ಅಷ್ಟು ಗೌರವ ಇತ್ತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅವ್ರಿಗೆ ಇಷ್ಟು ರೆಸ್ಪೆಕ್ಟ್ ಇತ್ತಂದ್ರೆ ಕಾಂಗ್ರೆಸ್ ಪಕ್ಷ ಯಾಕೆ ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ಮತ್ತು ಒಂದು ಭಾರತ ಹೊಡಿತವಾಗ? ಅದನ್ನ ಯಾಕೆ ಆ ಜವಾಬ್ದಾರಿ ಯಾಕೆ ಹೊತ್ಕೊಳ್ಳಲ್ಲ ಇವರು? ಸ್ವತಂತ್ರ ಕೊಡಿಸಿದ್ ನಾವು ಅಂತ ಜವಾಬ್ದಾರಿ ಹೊತ್ಕೊಳ್ಳೋಕೆ ಮುಂದೆ ಬರ್ತಾರೆ ಹೊರತು, ಧರ್ಮದ ಆಧಾರದ ಮೇಲೆ ಈ ದೇಶ ಹೊಡೆದ್ವಿ ಅಂತ ಯಾಕೆ ಒಪ್ಕೊಳ್ಳಂಗಿಲ್ಲ ಇವರು? ಆಮೇಲೆ ಮುಂದೆ ಬರ್ತೀನಿ. ಅಲ್ಲ, ಧರ್ಮದ ವಿಷಯವನ್ನು ನೀವು ಯಾಕೆ ಮುಂದುವರಿಸ್ತಾ ಇದ್ದೀರಿ? ತಡ್ರಿ, ಈ ಕಾಂಗ್ರೆಸ್ ಪಕ್ಷದ ಮುಖವಾಡ ಕಳಿಸಿ ಬೀಳ್ತಾ ಇದೆ. ಫಾರ್ ಎಕ್ಸಾಂಪಲ್, ಹಿಂದೆ ನೋಡಿ, ಒಂದು ಧರ್ಮದ ಆಧಾರದ ಮೇಲೆ ಭಾರತವನ್ನ ತುಂಡರಿಸಿದ್ರು, ಪಾಕಿಸ್ತಾನ ಅಂತ ಮಾಡಿದ್ರು, ಭಾರತ ಅಂತ ಮಾಡಿದಿದೆ ಕಾಂಗ್ರೆಸ್ನವ್ರು ತಾನೆ, ಇದೇ ಜವಾಹರ್ಲಾಲ್ ನೆಹರು ತಾನೆ. ತಮ್ಮ ಅಧಿಕಾರ ಆಲಾಚಿಗೆ ಧರ್ಮದ ಆಧಾರದ ಮೇಲೆ ಅಲ್ಲ ಸರ್, ಹಂಗಂತ ಎಲ್ಲ ಮುಸ್ಲಿಮರನ್ನು ಓಡಿಸ್ಬಿಟ್ರ ಪಾಕಿಸ್ತಾನಕ್ಕೆ? ಧರ್ಮದ ಆಧಾರದ ಮೇಲೆ ಮಾಡಿದ ಅದು ಹಿಂದೂ ನಡಿ. ಭಾರತ ಹೊಡೆದಿದ್ದೆ ಪಾಕಿಸ್ತಾನ ಆಗಿದ್ದು ಯಾವ ನಿಟ್ಟಿನಲ್ಲಿ? ಇಸ್ಲಾಮಿಕ್ ಕಂಟ್ರಿ ಅಂತ ಹೇಳಿ, ಹೌದಾ? ಭಾರತ ಆಗಿದ್ದು ಯಾವ ನಿಟ್ಟಿನಲ್ಲಿ? ಹಿಂದೂಸ್ತಾನ್ ಅಂತ ಹೇಳಿ, ಹೌದು. ಅಲ್ಲ ಮೇಡಮ್, ಅದೇ ಹಿಂದೂಗಳ ದೊಡ್ಡ ಗುಣ, ಹಿಂದೂ ಧರ್ಮದ ದೊಡ್ಡತನ ಮೇಡಮ್, ಅದು ಹಿಂದೂ ಧರ್ಮದ ದೊಡ್ಡತನ, ಹಿಂದೂಗಳ ದೊಡ್ಡ ಗುಣ. ಅದಾದ್ಮೇಲೆ ಕಾಂಗ್ರೆಸ್ ಪಕ್ಷದ ನಡವಳಿಕೆ ಹೆಂಗೆ ಬಂದವು? ಗುಜರಾತ್ ಅಲ್ಲಿ ಸೋಮನಾಥ್ ದೇವಸ್ಥಾನ ಶಿಥಿಲಗೊಂಡಿತ್ತು, ಅದನ್ನು ಅಭಿವೃದ್ಧಿಪಡಿಸಿದ ಮೇಲೆ ನೆಹರು ಅವರಿಗೆ ಇನ್ವಿಟೇಷನ್ ಕಳಿಸಿದ್ರು. ನೆಹರು ನಾನು ಬರಲ್ಲ ಅಂತಂದ್ರು, ಯಾಕಂದರೆ ಅಲ್ಪಸಂಖ್ಯಾತರ ಕೊಮ್ಮಿನ ಜನರು ಭಾವನೆಗೆ ಧಕ್ಕೆ ಆಗುತ್ತೆ ಅಂತೇಳಿ. ಅವತ್ತಿನ ರಾಷ್ಟ್ರಪತಿಗೆ ಇನ್ವಿಟೇಷನ್ ಕಳಿಸಿದ್ರು, ರಾಷ್ಟ್ರಪತಿ ನಾನು ಹೋಗ್ತೀನಿ ಅಂತ ಹೇಳಿದ್ರು. ಅದು ನೀವು ಹೋಗ್ತಕ್ಕದ್ದಲ್ಲ, ಯಾಕಂದರೆ ನೀವು ಅಲ್ಲಿ ಆ ಹಿಂದೂ ಧರ್ಮದ ದೇವಸ್ಥಾನ ಉದ್ಘಾಟನೆ ನೀವು ಹೋದರೆ ಭಾರತದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಬರುತ್ತೆ, ನೀವು ಹೋಗ್ತಕ್ಕದ್ದಲ್ಲ ಅಂತ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೋದರು. ಈ ಥರ ಒಂದು ಘಟನೆಗಳನ್ನು ನೀವು ಇತಿಹಾಸದಕ್ಕೆ ನೋಡ್ಕೊಂಡು ಬಂದರೆ, ಕಾಂಗ್ರೆಸ್ ಪಕ್ಷ ಯಾವಾಗಲೂ ದಲಿತರು, ಹಿಂದುಳಿದವರು, ಹಿಂದೂಗಳ ವಿರೋಧವಾಗಿ ನೋಡ್ಕೊಂಡು ಬಂದಿದೆ. ಇವತ್ತಿಗೂ ಕೂಡ ಹೇಳ್ತೀನಿ, ಅಲ್ಲಿಂದ ಹಿಸ್ಟ್ರಿಯಲ್ಲಿ ತೊಗೊಂಡ್ಬಂದ್ರೆ ಮೊನ್ನೆ ಕೂಡ ಇವರು ದಲಿತರ 10-11 ಸಾವಿರ ಕೋಟಿ ರೂಪಾಯಿ ತಗೋದು ತಮ್ಮ ಒಂದು ಫ್ರೀ ಬೀಸ್ಗಳಿಗೆ ಅನೌನ್ಸ್ ಮಾಡ್ತಾರೆ. ಮುಸ್ಲಿಂ ಸಮಾವೇಶಕ್ಕೆ ಹೋಗಿ 10,000 ಕೋಟಿ ಕೊಡ್ತೀನಿ ಅನೌನ್ಸ್ಮೆಂಟ್ ಮಾಡ್ಬರ್ತಾರೆ. ಯಾಕೆ ದಲಿತರು ಮನುಷ್ಯರಲ್ವಾ ಇವರಿಗೆ? ಅದು ನೀವ್ ಹೇಳ್ಬೇಕು ಸರ್. ಅಲ್ಲ, ಕಾಂಗ್ರೆಸ್ ಅವರು ಹೇಳ್ಬೇಕು, ಬಿಜೆಪಿಯವರು ಹೇಳ್ಬೇಕು. ಅದನ್ನ ಬಿಜೆಪಿಯವರು ಏನ್ ದಲಿತರು ನೀವೇನ್ ತಲೆ ಮೇಲೆ ಉತ್ಕೊಂಡೇನ್ ಮೆರೆಸಿಲ್ಲ, ಅದನ್ನ ನೀವು ಉತ್ತರ ಕೊಡ್ಬೇಕಾಗುತ್ತೆ. ಇದು ಇಂಟರ್ಪ್ರಿಟೇಷನ್ ನನಗೆ ಅರ್ಥನೇ ಆಗ್ತಿಲ್ಲ. ಅಲ್ಲ, ಹೇಳ್ತಾ ಇರೋದು ನೀವು ತುಳಿತಕ್ಕೊಳಗ್ ಅವ್ರು ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ, ನೀವು ಹಂಗಂತ ನಿಮ್ಮ ಸರ್ಕಾರ ಬಂದಾಗ ನಿಮ್ದು 10 ವರ್ಷ ಆಯ್ತು, ರಾಜ್ಯದಲ್ಲೂ ಕೂಡ ನೀವು ಅಧಿಕಾರದಲ್ಲಿದ್ರಿ, ಎಷ್ಟು ವಿಶೇಷ ಸ್ಥಾನಮಾನವನ್ನ ಕೊಟ್ಟಿದ್ದೀರಿ ಅನ್ನೋದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ, ಅದನ್ನು ಕೂಡ ಮಾತನಾಡಬೇಕಾಗತ್ತೆ. ನಾನು ಬರ್ತೀನಿ ವಿಚಾರಕ್ಕೆ. ಎಸ್ ಚೇತನ್ ಅವರೇ, ಈಗ ಹಿಂದೂ ರಾಷ್ಟ್ರ ಅಂತಂದ್ರೆ ಎಲ್ಲರನ್ನು ಒಳಗೊಂಡ ರಾಷ್ಟ್ರದಲ್ಲಿ ನಾವು ಆಲ್ರೆಡಿ ಇದ್ದೀವಿ. ಇಲ್ಲಿ ಜನರನ್ನ ಹೊಡೆಯುವಂತಹ ಕೆಲಸ ಆಗ್ತಾ ಇದೆ ಅಷ್ಟೇ. ನೀವಂತೂ ಈಗ ಬಿಜೆಪಿ ಸೇರ್ಕೊಂಡಿರೋದ್ರಿಂದ ಇದನ್ನ ಅಗ್ರಿ ಮಾಡಲ್ಲ. ಬಹುಶಃ JDS ಸಪರೇಟ್ ಆಗಿದ್ರೆ ಇದನ್ನ ನೀವೇ ಪ್ರತಿಪಾದಿಸ್ತಾ ಇದ್ರಿ, ಬಿಜೆಪಿ ಅವ್ರಿಗೆ ನೀವೇ ಬೈತಾ ಇದ್ರಿ, ಇದೇ ಕುಮಾರಸ್ವಾಮಿ ಅವರೇ ಬಂದು ಇದನ್ನ ಟೀಕೆ ಮಾಡ್ತಾ ಇದ್ರು. ಆದ್ರೆ ಈಗ ಕಂಪ್ಲೀಟ್ ಆಗಿ ಡಿಫರೆಂಟ್ ಆಗಿರೋದ್ರಿಂದ ಸಿನೆರಿಯೋ ಈ ಹಂತದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನು ಅಂತ? ಮೇಡಮ್, ಈಗ ವೇದಗಳು, ಉಪನಿಷತ್ತುಗಳು, ಮಹಾಕಾವ್ಯ, ಈಗ ಮಹಾಭಾರತ, ಇವುಗಳೆಲ್ಲ ನಮ್ಮ ಧರ್ಮ ಗ್ರಂಥಗಳು. ಈಗ ಈ ಧರ್ಮ ಗ್ರಂಥಗಳಲ್ಲಿ ಎಲ್ಲ ಈ ದೇಶವನ್ನು ಒಗ್ಗೂಡಿಸಿ ಅಲ್ಲಿರ್ತಕ್ಕಂಥ ನೆಲೆಗಟ್ಟಿನ ಎಲ್ಲ ಭಾಷೆಯ ದೇಶದ ಆ ಧರ್ಮ ಗ್ರಂಥಗಳನ್ನೆಲ್ಲ ಸೇರಿಸಿ ನಮ್ಮಲ್ಲಿ ಒಂದು ಹಿಂದೂಗಳ ಒಂದು ಹಿಂದುತ್ವವನ್ನ ಮತ್ತು ಹಿಂದೂ ರಾಷ್ಟ್ರವನ್ನ ಮಾಡಬೇಕು ಅನ್ನೋದ್ರ ಪ್ರಕಾರ ಈ ಒಂದು ಧರ್ಮ ಉಪನಿಷತ್ತುಗಳಲ್ಲಿ ಬರೆದಂಥ ಬರಹಗಳನ್ನು ರೀಡ್ ಮಾಡಿ ಒಂದು ಹೋರಾಟಗಳು ನಡೀತಾ ಇದ್ದಾವೆ ಇಲ್ಲಿನವರು. ಸಿದ್ದರಾಮಯ್ಯನವ್ರ ಹೋರಾಟ ಯಾವುದು ಅಂದರೆ ಮತದಾರರ ಓಲೈಕೆಯ
ಒಂದು ರಾಜಕಾರಣದ ವ್ಯವಸ್ಥೆ. ಪೊಲಿಟಿಕಲ್ ಗಿಮಿಕ್ ಅಷ್ಟೇ. ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಇವರು ಕಾಂಗ್ರೆಸ್ನವರು ಮುಸ್ಲಿಮರು ಅಂತ ಹೋಗೋದು, ಬಿಜೆಪಿ ಅವರು ಹಿಂದುತ್ವ ಅನ್ನೋ ಅಜೆಂಡಾ ಇಟ್ಕೊಂಡು ಹೋಗೋದು. ಜನರು ಯಾವ ಕಡೆ ಹೋಗ್ಬೇಕು, ನಾವ್ ಎಲ್ಲಿದ್ದೀವಿ ಹಾಗಾದ್ರೆ ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬೇಕು ಅಷ್ಟೇ. ನೆಕ್ಸ್ಟ್ ಎಲೆಕ್ಷನ್ ಬರ್ತಿದೆಯಲ್ಲ, ಅದರ ಅಜೆಂಡಾ ಇದು. ಸ್ವಾಮೀಜಿಗಳು ಹೇಳಿರ್ತಕ್ಕಂಥದ್ದು ರಾಮರಾಜ್ಯವಾಗಬೇಕು ಅಂತಕ್ಕಂಥದ್ದು, ಹಿಂದೂ ರಾಷ್ಟ್ರ ಆಗಬೇಕು, ರಾಮರಾಜ್ಯ, ಹಿಂದೂ ರಾಷ್ಟ್ರ, ರಾಮನ ದೇವಸ್ಥಾನ ಉಳಿಬೇಕು ಅಂದ್ರೆ ಮೊದಲು ಹಿಂದೂ ರಾಷ್ಟ್ರ ಆಗಬೇಕು. ಅಂದ್ರೆ ನೋಡಿ ಮೇಡಮ್, ಈಗ ಆಯ್ತು, ಮುಸಲ್ಮಾನ್ ಸಮುದಾಯ ತಮ್ಮ ಒಂದು ಮಸೀದಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಅವ್ರದೇ ಆದಂತ ಧರ್ಮಗುರುಗಳಿಲ್ವಾ? ಸ್ವಾಮೀಜಿಗಳು ಕೂಡ ಅದೇ ಹಿಂದುತ್ವವನ್ನ ಅಥವಾ ಹಿಂದೂ ರಾಷ್ಟ್ರವನ್ನ ಯಾವುದೇ ಕಾರಣಕ್ಕೂ ನಾನು ಮಾಡಬೇಕು ಅನ್ನೋ ಒಂದು ಪಣ ತೊಟ್ಟಿದ್ದಾರೆ. ಅದೇ ರೀತಿಲಿ ಹಿಂದೂ ರಾಷ್ಟ್ರ ಮಾಡಲ್ಲ ಅಂತ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ. ಹಿಂದೂ ರಾಷ್ಟ್ರ ಮಾಡೋದು ಅಂದ್ರೆ ಹೆಂಗೆ, ಏನು ಇರೋರ್ನೆಲ್ಲ ಓಡಿಸ್ಬಿಡೋದಾ ಅಥವಾ ಇರಿಸ್ಕೊಳ್ಳೋದಾ, ಇರೋದನ್ನೇ ನಡ್ಸ್ಕೊಂಡು ಹೋಗೋದಾ ಅಥವಾ ಹೆಸರು ಮಾತ್ರ ಬದಲಾಯಿಸೋದಾ? ಇದನ್ನೇ ಕೇಳ್ತಾ ಇದ್ದೀನಿ ನಮ್ಮೆಲ್ಲರಿಗೂ. ನಾನು ಬಾಲಕೃಷ್ಣ ಯಾದವ್ ಅವ್ರಿಗೂ ಇದನ್ನೇ ಪ್ರಶ್ನೆ ಕೇಳಿದೆ, ನಿಮಗೂ ಪ್ರಾರಂಭದಲ್ಲಿ ಕೇಳಿದೆ, ಕಿರಣ್ ಅವ್ರಿಗೂ ಕೇಳಿದೆ. ಹಿಂದೂ ರಾಷ್ಟ್ರ ಅಂದ್ರೆ ದಯಮಾಡಿ ನಿಮ್ಮ ಪ್ರಕಾರ ಒಂದು ಕರೆಕ್ಟ್ ಆಗಿರೋ ವ್ಯಾಖ್ಯಾನ ಕೊಡಿ ಅಂತ. ಟೋಟಲಿ ವ್ಯಾಖ್ಯಾನ ಸಿದ್ದರಾಮಯ್ಯನವರ ಪ್ರಕಾರ ಮತದಾರನ ಓಲೈಕೆ ನಿಮ್ಮ ಪ್ರಕಾರ ಹೇಳಕ್ ರೆಡಿ ಇಲ್ಲ ನೀವು? ನಾನು ಖಂಡಿತವಾಗಿ ಓಕೆ ಫೈನ್, ನಾನು ಮಾತಾಡ್ತೀನಿ ಅನ್ನೋದನ್ನ ನಾವು ನೋಡ್ತಾ ಹೋಗ್ತಾ ಇದೀವಿ. ಒಬ್ಬೊಬ್ಬ ನಾಯಕರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಸೊ ಈ ಹೇಳಿಕೆಯನ್ನ ಕೇಳಿದಂಥ ನಮಗೆ ಕನ್ಫ್ಯೂಷನ್ ಆಗುತ್ತೆ, ನಾವು ಎಲ್ಲಿದ್ದೀವಿ, ಭಾರತದಲ್ಲಿದ್ದೀವಾ, ಹಿಂದೂಸ್ತಾನದಲ್ಲಿದ್ದೀವಾ, ಇಂಡಿಯಾದಲ್ಲಿದ್ದೀವಾ, ಈ ಥರದ ಅನೇಕ ಪ್ರಶ್ನೆಗಳು ಉಟ್ಕೊಳ್ಳೋದಕ್ಕೆ ಶುರುವಾಗಿದೆ. ಎಸ್ ಅನಂತರಾಮ್ ಅವರು ಏನು ಅಂತಂದ್ರೆ, ರಾಜಕಾರಣಿಗಳು ಕೊಡುವಂತಹ ಒಂದೊಂದು ಹೇಳಿಕೆಗಳೇನಿದೆ, ಮುಂದಿನ ಲೋಕಸಭೆ ಚುನಾವಣೆ ಇದೆ, ಇದೆಲ್ಲವೂ ಲೋಕಸಭೆ ಚುನಾವಣೆಗೆ ಆಗ್ತಾ ಇರುವಂತಹ ಅಡಿಗಲ್ಲು ಅಷ್ಟೇ. ಏನು ಹೇಳ್ತೀರಿ? ಎಕ್ಸಾಕ್ಟ್ಲಿ ಶಿಲ್ಪ, ಏನು ಪ್ರತಿ ಎಲೆಕ್ಷನ್ ಬಂದಾಗ ಈ ಥರದ್ದು ಒಂದು ಗಿಮಿಕ್ಕನ್ನು ಎಲ್ಲ ಪಾರ್ಟೀಸು ನಾಯಕರು ಮಾಡ್ತಾ ಇರೋ ಕಾರಣ ಏನಪ್ಪ ಅಂದರೆ, ಅವರು ಅಜೆಂಡಾಗಳು ಇರ್ತವೆ, ಮತ್ತು ಓಟನ್ನು ನಾವು ಯಾವ ರೀತಿ ಪಡ್ಕೋಬೇಕು ಅನ್ನೋದು ಒಂದು ಇರುತ್ತೆ. ಹಾಗಾಗಿ ಇವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಮತ್ತು ನಾನು ಒಂದು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ, ಈಗ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಎಲ್ಲ ರೀತಿಯಾದಂತಹ ಇವರು ಧರ್ಮದವರು ಕೂಡ ಕೈ ಜೋಡಿಸಿದ್ದಾರೆ. ಅಲ್ಲಿ ಮುಸ್ಲಿಮ್ಸ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಸಿಪಾಯಿದಂಗೆ ನಾವು ನೋಡಿದ್ದೀವಿ. ಅಲ್ಲಿ ಎಷ್ಟು ಗಲಾಟೆ ಆಯಿತು, ಯಾವೆಲ್ಲ ಇವರು ಪೊಲೀಸ್ ಅವರಾಗಿರ್ಬೋದು, ಎಲ್ಲ ರೀತಿ ಧರ್ಮದವರು ಇದ್ದಾರೆ. ಆಮೇಲೆ ಇನ್ನೊಂದು, ನಮ್ಮ BJP ವಕ್ತಾರರು ಹೇಳ್ತಾ ಇದ್ರು, ಕಾಂಗ್ರೆಸ್ಸು ದೇಶವನ್ನು ವಿಭಜನೆ ಮಾಡ್ತು ಅಂತ ಹೇಳ್ಬಿಟ್ಟು. ಬಹುಶಃ ಅದು ನನಗೆ ರಾಂಗ್ ಅಂತ ಅನಿಸುತ್ತೆ. ಕಾರಣ ಇಲ್ಲಿ ಗಾಂಧೀಜಿ ಮತ್ತು ಇವ್ರ ನಡುವೆ, ಯಾರು ಮಹಮ್ಮದ್ ಅಲಿ ಜಿನ್ನಾ ನಡುವೆ ಅಲ್ಲಿ ಹೊಂದಾಣಿಕೆ ಆಗಿಲ್ಲ. ಅವರೆಷ್ಟೇ ಫೋರ್ಸ್ಫುಲ್ಲಿ ಇಲ್ಲ ಎಲ್ಲ ಒಟ್ಟಾಗಿರೋಣ ಅಂತ ಅಂದ್ರೂ ಕೂಡ ಅವರು ಒಪ್ಪದೇ ಇದ್ದಿದ್ರಿಂದಾಗಿ ಅವರಿಗೆ ಅನಿವಾರ್ಯವಾಗಿ ಕೊಡಬೇಕಾಯ್ತು. ಅವರು ಸಪರೇಟ್ ಇಂಥ ಟೈಮಲ್ಲಿ ಗಾಂಧೀಜಿಯವ್ರನ್ನ ಕಾಂಗ್ರೆಸ್ ಸೇರಿಸ್ಬಿಡ್ತಾರೆ, ಉಳಿದ ಟೈಮಲ್ಲಿ ಗಾಂಧೀಜಿಯವರು ಕೂಡ ಗಾಂಧೀಜಿಯವರನ್ನು ಕೂಡ ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ವಾ ಕಿರಣ್? ಅಲ್ಲ, ಈಗ ಪತ್ರಕರ್ತ ಮಿತ್ರರಿಗೆ ನಾನು ಒಂದು ಪ್ರಶ್ನೆ ಹೇಳ್ದೆ ಈಗಲೇ, ಲೆಟ್ ಹಿಮ್ ಆನ್ಸರ್. ಇವರು ಕಾಂಗ್ರೆಸ್ ಪಕ್ಷದ ಪ್ರದೇಶ ಸಮಿತಿಗಳಿದ್ವು 16 ಭಾರತ ದೇಶದಲ್ಲಿ. 16ರಲ್ಲಿ 14 ಮಂದಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಪ್ರಧಾನಮಂತ್ರಿ ಮಾಡ್ರಿ ಅಂತ ಓಟ್ ಹಾಕಿದ್ರು. 2 ಮಂದಿ ಮಾತ್ರ ನೆಹರು ಓಟ್ ಅಂತ ಹಾಕಿದ್ರು. ಈಗ ಜಿನ್ನಾ ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಗಾಂಧಿ ದೇಶ ಹೊಡೆದ್ರು ಅಂತಂದ್ರೆ, ಮತ್ತೆ ಯಾರು ಕನ್ವಿನ್ಸ್ ಮಾಡಿದ್ರಂತೆ ನೆಹರೂನ ಪ್ರಧಾನಮಂತ್ರಿ ಮಾಡಿದ್ರು ಇವರು 2 ಓಟ್ ತಗೊಂಡಂತವ್ರನ್ನ. ಇದು ಡಬಲ್ ಸ್ಟ್ಯಾಂಡರ್ಡ್ ಆಫ್ ದಿ ಕಾಂಗ್ರೆಸ್. ಇತಿಹಾಸ ಸರಿಯಾಗಿ ತಿಳ್ಕೊಂಡ್ ಬರ್ಬೇಕಾಗತ್ತೆ. ನೆಹರುಗಿನೂ ಆಸೆ ಇತ್ತು, ಏನಂದ್ರೆ ಐ ವಾಂಟೆಡ್ ಟು ಬಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ, ಅದಕ್ಕೆ ದೇಶ ಹೊಡೆದಿದ್ದು ನೆಹರು. ಹಂಗೆ ಅಲ್ಲ, ಬಾಲಕೃಷ್ಣ ಯಾದವ್ ಹೇಳಿ 14 ಓಟ್ ತಗೊಂಡಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ನ ಇವ್ರು ಪ್ರಧಾನಮಂತ್ರಿ ಮಾಡಲ್ಲ, 2 ಓಟ್ ತಗೊಂತ ನೆಹರೂನ ಪ್ರಧಾನಮಂತ್ರಿ ಮಾಡ್ತಾರೆ ಮಹಾತ್ಮ ಗಾಂಧಿ. ಯಾಕೆ? ಅವರೇನು ಹೇಳ್ಬೇಕು ಅಂತಿದ್ದಾರೆ ನಿಮ್ಮ ಮಾತಿಗೆನೆ. ಎಸ್ ಬಾಲಕೃಷ್ಣ ಯಾದವ್ ಅವರೇ ಹೇಳಿ. ಒಂದು ಯಾವುದೇ ಪಕ್ಷಗಳಾಗ್ಲಿ ಒಬ್ಬ ಪ್ರಧಾನಮಂತ್ರಿಯನ್ನ ಮಾಡೋಂತ ಸಂದರ್ಭಗಳಲ್ಲಿ ಆ ಪಕ್ಷದ ಎಲ್ಲ ಏನು ರಾಜ್ಯಗಳ ಅಭಿಪ್ರಾಯ, ಸಂಸದರ ಅಭಿಪ್ರಾಯ ಹಾಗೂ ನಾಯಕರುಗಳು ಹಾಗೂ ಅಧ್ಯಕ್ಷರುಗಳು ಅದಕ್ಕೊಂದು ಕಮಿಟಿ ಇರ್ತದೆ. ಸೊ ಎಲ್ಲರೂ ಸೇರಿ ಒಮ್ಮತದ ಒಂದು ತೀರ್ಮಾನ ತೆಗೆದುಕೊಂಡು ಅಂತಿಮವಾಗಿ ಒಂದು ಪ್ರಧಾನಮಂತ್ರಿ ಒಂದು ಹುದ್ದೆಗೆ ಆಯ್ಕೆಯನ್ನು ಮಾಡ್ತಾರೆ. ನಾನು ಅದನ್ನ ಕೇಳ್ತಿದ್ದೀನಿ ಸರ್, ನಿಮ್ಮ ಪ್ರದೇಶ ಕಮಿಟಿ ಅವರು ನೆಹರು ಅವ್ರಿಗೆ ಎಷ್ಟು ಜನ ಓಟ್ ಹಾಕಿದ್ರು, ವಲ್ಲಭಭಾಯಿ ಪಟೇಲ್ ಎಷ್ಟು ಓಟ್ ಹಾಕಿದ್ರು, ಅವ್ರೇನು ಹೇಳೋದಲ್ಲ. ನಿಮ್ಮ ಬಿಜೆಪಿ ಇತಿಹಾಸ ಕಟ್ಟುಕತೆನ ಹಾಗಾದ್ರೆ ಪತ್ರಕರ್ತರ ಮಿತ್ರರ ಹೇಳಿ ಅವರು ಇದು ಕಟ್ಟುಕತೆನ ಡಿಕ್ಟೇಟರ್ಶಿಪ್ ಆಗಿ ಅಧಿಕಾರವನ್ನು ನಡೆಸ್ತಕ್ಕಂಥವ್ರು ಈ ರಾಷ್ಟ್ರದಲ್ಲಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರು, ನಿಮ್ಮ ಬಿಜೆಪಿ ಸರ್ಕಾರ. ಕಾಂಗ್ರೆಸ್ ಯಾವಾಗ್ಲೂ ಕೂಡ ಬಾಲಕೃಷ್ಣ ಯಾದವ್ ಅವರೇ, ಈಗ ವಿಷಯ ಎಲ್ಲೆಲ್ಲಿಗೂ ಹೋಗೋದು ಬೇಡ. ಹಿಂದೂ ರಾಷ್ಟ್ರ ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅದು ಸಾಧ್ಯನೇ ಇಲ್ಲ. ಅದು ಇವರು ಪಾರ್ಟೀಸ್ ಅವರು ಹೇಳ್ಕೊಳ್ಳೋದು ಅಷ್ಟೇನೆ. ಅದು ಯಾವುದೇ ಕಾರಣಕ್ಕೂ ಕೂಡ ಅದು ಸಾಧ್ಯ ಇಲ್ಲ. ಅದು ಇನ್ನು ಶತಶತಮಾನಗಳವರೆಗೂ ಕೂಡ ಈ ಟಾಪಿಕ್ ಅನ್ನೋದು ಜೀವಂತವಾಗಿರುತ್ತೆ. ಇವ್ರು ಜೀವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಹೊರತು ಸಾಧ್ಯ ಇಲ್ಲ. ಬಾಲಕೃಷ್ಣ ಯಾದವ್ ಅವರೇ, ನಿಮ್ ಸ್ಟ್ಯಾಂಡ್ ಏನ್ ಸರ್? ಈಗ ಅವ್ರು ನಾವು ಮಾಡೇ ಮಾಡ್ತೀವಿ ಅಂತ ಪಣ ತೊಟ್ಟಿದ್ದಾರೆ.
ನೀವು ಬಿಡಲ್ಲ ಅಂತ ನೀವು ಪಣ ತೊಟ್ಟಿದ್ದೀರಿ. ಬಿಡಲ್ಲ ಅಂದ್ರೆ ಏನ್ ಮಾಡ್ತೀರಿ? ನಾವು ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಉಳ್ತಕ್ಕಂತಹ ಪಕ್ಷ. ಈ ದೇಶವನ್ನ ನಾವು ಸಂವಿಧಾನಬದ್ಧವಾಗಿ ಆಡಳಿತವನ್ನ ನಡೆಸಲಿಕ್ಕೆ ನಾವು ಬಯಸ್ತೇವೆ. ನಮ್ಮ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ, ಕೇವಲ ಏನು ಬಿಜೆಪಿ ಅವರು ಹೇಳ್ತಾರೆ ಧರ್ಮಾಧಾರಿತವಾಗಿ ಒಂದು ರಾಷ್ಟ್ರ ಇರಬೇಕು, ಅದು ಕೇವಲ ಒಂದೇ ಧರ್ಮ ಆಡಳಿತ ನಡೆಸಬೇಕು, ಒಂದೇ ಧರ್ಮದ್ದು ಎಲ್ಲಾ ನಡಿಬೇಕು ಅಂತೇಳಿ ಬಿಜೆಪಿ ಅವರ ವಾದ. ಆದ್ರೆ ನಮ್ಮದು ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಕಾಂಗ್ರೆಸ್ ಪಕ್ಷ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಮ್ಮ ಉದ್ದೇಶ ಇದು ರಾಜಕೀಯಕ್ಕೆ ಸೀಮಿತನಾ? ಆಡಳಿತ ನಡೆಸೋದು ಪಕ್ಷ ಇದೆಲ್ಲ ರಾಜಕೀಯಕ್ಕೆ ಸೀಮಿತನಾ? ನಾವು ಈ ದೇಶದ ಆಡಳಿತವನ್ನ ನಡೆಸಲಿಕ್ಕೆ ಮತದಾರರು ಕೊಟ್ಟಂತಹ ತೀರ್ಪಿಗೆ ಅನುಗುಣವಾಗಿ ನಾವು ಎಲ್ಲಾ ಜಾತಿ ವರ್ಗ ಧರ್ಮಗಳನ್ನ ರಕ್ಷಣೆ ಮಾಡುವ ಒಂದು ಉದ್ದೇಶದಿಂದ ಈ ಹೇಳಿಕೆಗಳನ್ನು ಹೇಳ್ತಾ ಇದೀವಿ. ಅಂದ್ರೆ ನಾವು ಹೇಳ್ತಕ್ಕಂಥದ್ದು, ನಾವು ಹೇಳಿದ ತಕ್ಷಣ ಹಿಂದೂ ರಾಷ್ಟ್ರ, ನಾವು ಹಿಂದೂಗಳು ಬೇಕು, ಮುಸ್ಲಿಮ್ಸು, ಬೌದ್ಧ, ಕ್ರಿಶ್ಚಿಯನ್ ಎಲ್ಲ ಧರ್ಮಗಳು ಕೂಡ ಒಳಗೊಂಡಂತದ್ದೇ ರಾಷ್ಟ್ರ. ಆದ್ರೆ ಬಿಜೆಪಿ ಅವರು ಏನು ಬರೀ ಕೇವಲ ಒಂದೇ ಧರ್ಮ ಹೇಳ್ತಾರೆ. ಸೊ ಆ ವಿಚಾರಕ್ಕೆ ಅಷ್ಟೇ ನಾವು ವಿರೋಧ. ನಾವು ಆಡಳಿತ ಅಂತ ಹೇಳಿದ್ರೆ ಎಲ್ಲ ಧರ್ಮಗಳು ಬರ್ತಾವಲ್ಲ, ಎಲ್ಲಾ ಧರ್ಮಗಳಿಗೂ ನಾವು ಆಡಳಿತ ಕೊಡ್ತೀವಿ, ಎಲ್ಲಾ ಧರ್ಮಗಳಿಗೂ ಏನೇನು ಅನುಕೂಲ ಬೇಕೋ ಕೊಡ್ತೀವಿ. ಇವರು ಕೇವಲ ಹಿಂದೂ ಧರ್ಮ ಯಾಕೆ ಧರ್ಮ ಅಂತೇಳಿ ಒಂದು ಡಿವೈಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಂದ್ರೆ ಬಿಜೆಪಿ ಅವರ ಒಂದು ಉದ್ದೇಶ ಸ್ಪಷ್ಟ. ಅವರು ಈ ದೇಶವನ್ನ ಹೊಡಿಲಿಕ್ಕೆ ಅವರು ಈ ರೀತಿ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಸ್ಟ್ಯಾಂಡ್ ಅಲ್ಲಿ ಕ್ಲಾರಿಟಿ ಇಲ್ಲ. ಹಿಂದೂ ದೇಶ ಅಂತಂದ್ರೆ ಅಲ್ಲ, ಹಿಂದೂ ದೇಶ ಅಂತಂದ್ರೆ ಹಿಂದೂ ಧರ್ಮ ಆಡಳಿತ ಮಾಡ್ತದೆ ಅಂತಲ್ಲ, ಸಂವಿಧಾನನೇ ಆಡಳಿತ ಮಾಡೋದು. ತಿಳ್ಕೊಳ್ಳಿ. ನಾವು ಹೇಳಕ್ ಹೊಂಟಿರೋದು ಏನಂದ್ರೆ, ಈ ಕಾಂಗ್ರೆಸ್ ಪಕ್ಷ ಏನಿದೆಯಲ್ಲ, ಕಾಂಗ್ರೆಸ್ ಪಕ್ಷ ಬಾಲಕೃಷ್ಣ ಅವರೇ ಪ್ಲೀಸ್, ನನಗೆ ನಿಮ್ಮನ್ನ ಮಾತಾಡೋದು ಬಿಟ್ಟಿದ್ದಲ್ವಾ? ಇವ್ರನ್ನ ಸುಮ್ಮನೆ ಕೂರಿಸಿದ್ದೆ ಅಲ್ವಾ? ಒಂದ್ ಸೆಕೆಂಡ್, ನೀವು ಜೂಮ್ ಕನೆಕ್ಟ್ ಅಲ್ಲಿ ಇರೋದ್ರಿಂದ ಸುಮ್ಮನೆ ನೀವು ಮಾತಾಡಿದ್ರು ನನಗೆ ಕೇಳಿಸಲ್ಲ. ಒಂದ್ ಸೆಕೆಂಡ್, ಅಲ್ಲಿ ಕಮ್ ಬ್ಯಾಕ್ ಟು ಯು. ಈಗ ಹಂಗಾದ್ರೆ ನೀವು ಸಂವಿಧಾನವನ್ನೇ ಬದಲಾಯಿಸೋದಕ್ಕೆ ಹೋಗ್ತಾ ಇದ್ದೀರಾ? ನೋಡಿ, ಸಂವಿಧಾನ ಯಾರು ಬದಲಾವಣೆ ಮಾಡಕ್ ಹೋಗ್ತೇನೆ ಅಂತ ಹೇಳ್ತಿದ್ದಾರೆ? ಬಟ್ ಜಾತ್ಯತೀತ ಅನ್ನೋ ವರ್ಡ್ಗೆ ಬೆಲೆ ಎಲ್ಲಿರುತ್ತೆ? ನಾ ಅದೇ ಕೇಳ್ತಾ ಇದ್ದೀನಿ. ಓಕೆ, ಒಳ್ಳೆ ಪಾಯಿಂಟ್ ಲಿಫ್ಟ್ ಮಾಡಿಕೊಟ್ರಿ. ಈಗ ಯಾವಾಗ ಕಾಂಗ್ರೆಸ್ ಪಕ್ಷ ಈ ದೇಶ ಹೊಡಿತು, ಮುಸಲ್ಮಾನ್ ದೇಶ ಬೇರೆ ಮಾಡ್ತು, ಹಿಂದೂಸ್ತಾನ್ ಅಂತ ಬೇರೆ ಮಾಡ್ತು, ಮಾಡಿದ್ಮೇಲೆ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರು ಆ ಸಂವಿಧಾನದಲ್ಲಿ ಜಾತ್ಯತೀತ ದೇಶ ಅಥವಾ ಜಾತ್ಯತೀತತೆ ಅಂತ ಶಬ್ದ ಇತ್ತ? ಇಲ್ಲ ತಾನೆ? ಅದನ್ನ ತಂದವರು ಯಾರು? ಪಂಡಿತ್ ನೆಹರು ಅವರು 1973. ಕೇಳಿ ಹೇಳ್ತೀನಿ. ಸೊ ಅವ್ರು ತಂದಿದ್ದು ಬಿಜೆಪಿ ಪ್ರೂವ್ ಮಾಡ್ತೀರಾ ತಪ್ಪು ಅಂತ? ನೋ, ವೇರ್ ವಿ ಆರ್ ಕ್ಲೇಮಿಂಗ್ ಇಟ್ ಇಸ್ ರಾಂಗ್. ಸಂವಿಧಾನ ಬದಲಿ ಮಾಡ್ತಾರ ಅಂತ ಇವ್ರು ಕೇಳಿಲ್ಲ. ತಂದಿದ್ದ ತಪ್ಪೇನಿಲ್ಲ. ಸಂವಿಧಾನ ಬದಲಾವಣೆ ಮಾಡ್ತೀರಾ ಅಂತ ಪತ್ರಕರ್ತರ ಮಿತ್ರ ಕೇಳಿದ ಪ್ರಶ್ನೆಗೆ ನಾನು ಅವ್ರು ಕೇಳಿದ್ರು ಉತ್ತರ ಇದೆ. ಏನಂತಂದ್ರೆ, ಕಾಲಕ್ಕೆ ಸಂವಿಧಾನಗಳು ಆ ಥರ ತಿದ್ದುಪಡಿಗಳು ಹಾಕೊಂಡು ಹೋಗ್ತವೆ. ಇದರ ಅರ್ಥ ಏನಂದ್ರೆ ನಾವು ಸಂವಿಧಾನ ಬಾಹಿರವಾಗಿ ಎಲ್ಲ ಮಾಡ್ತೀವಿ ಅಂತ ಆಗಲ್ಲ. ಎಲ್ಲ ಯಾಕಂದ್ರೆ ಅದ್ರ ವೋಟಿಂಗ್ ಪ್ಯಾಟರ್ನ್ ಇರುತ್ತೆ, ಮೇಲ್ಮನೆ ಕೆಳಮನೆಗಳಲ್ಲಿ ಎಲ್ಲರೂ ಬಹುಮತ ಸಾಬೀತುಪಡಬೇಕಾಗತ್ತೆ. ಹಂಗೆ ಮಾಡೋಕ್ಕಾಗಲ್ಲ. ಅದನ್ನು ತೊಗೊಂಡು ಬಂದೇ ನೆಹರು ಆ ಶಬ್ದ ಸೇರಿಸಿದ್ರಲ್ಲ. ಇದರಲ್ಲಿ ಹಿಂದೂ ರಾಷ್ಟ್ರ ಅಂತ ಸೇರಿಸೋದ್ರಲ್ಲಿ ತಪ್ಪೇನಿಲ್ಲ. ನಾಳೆ ಅದು ವೋಟಿಂಗ್ ಆಗುತ್ತೆ. ಜಾತ್ಯತೀತತೆ ಅನ್ನೋದನ್ನ ತೆಗೆದುಬಿಟ್ಟು ಇದು ಹಿಂದೂ ರಾಷ್ಟ್ರ ಅಂತ ಸೇರಿಸಬೇಕು ಅಂತ ತಪ್ಪು. ನಿಮ್ದು ಅಭಿಪ್ರಾಯ ಖಂಡಿತ ತಪ್ಪು. ನಿಮ್ದು ಆ ತರದ ಒಪಿನಿಯನ್ ನಿರ್ಧಾರನ ಹಿಂದೂ ರಾಷ್ಟ್ರ ಅಂದ್ರೆ ಇದೇನಾ ಫೈನಲಿ ಅಂತ ಕೇಳ್ತಾ ಇದ್ದೀನಿ. ಜಾತ್ಯತೀತ ಶಬ್ದನ ನಾವು ತೆಗೆಯೋದಿಲ್ಲ. ಹಿಂದೂ ದೇಶ, ಹಿಂದೂ ರಾಷ್ಟ್ರ ಜಾತ್ಯತೀತವಾಗೇ ಇರುತ್ತೆ. ಆದ್ರೆ ಹಿಂದೂ ರಾಷ್ಟ್ರ ಅಂತ ಮಾತ್ರ ಇರುತ್ತೆ. ಇಲ್ಲಿ ಅಲ್ಪಸಂಖ್ಯಾತರಲ್ಲಿ ಅದು ಎಲ್ಲಿರುತ್ತೆ? ಸಂವಿಧಾನದಲ್ಲಿ ಬರಬೇಕಾಗುತ್ತೆ. ಎಲ್ಲಿ ಬರುತ್ತೆ? ಪ್ರಿಯಾಂಬಲ್ ಅಲ್ಲಿ ಬರುತ್ತೆ. ಪ್ರಿಯಾಂಬಲ್ ಬರಬೇಕಾಗುತ್ತೆ. ಹೌದು, ಪ್ರಿಯಾಂಬಲ್. ಇದು ಹಿಂದೂ ರಾಷ್ಟ್ರ, ಬಟ್ ಇಲ್ಲಿ ಜಾತ್ಯತೀತತೆಯ ರಾಷ್ಟ್ರ ಅಂತ ಇರುತ್ತೆ. ಹೌದು. ಪ್ರಿಯಾಂಬಲ್ ಸರ್, ಎರಡೆರಡು ಹೆಂಗ್ ಒಪ್ಕೊಳ್ತೀರಿ ಸರ್? ಅಂದ್ರೆ ನೋಡಿ, ಜಾತ್ಯತೀತ ರಾಷ್ಟ್ರ ಅನ್ನೋದು ಇಟ್ ಡಸಂಟ್ ಲೈಕ್ ದಟ್. ಅದೇಂಗ್ ಕನ್ಫ್ಯೂಸಿಂಗ್ ಆಗುತ್ತೆ. ನಾ ಜಾತ್ಯತೀತ ತೆಗಿತೀವಿ ಅಂತ ಹೇಳಂಗಿಲ್ಲ. ಓಕೆ, ಜಾತ್ಯತೀತ ಅಂದ್ರೆ ಏನು? ಸರ್ವರ್ನ ಒಳಗೊಂಡಿರ್ತಕ್ಕಂಥ ಒಂದು ದೇಶವನ್ನು ನಡ್ಸ್ಕೊಂಡು ಹೋಗೋದು, ಸರ್ವ ಧರ್ಮದವ್ರನ್ನ ಒಳಗೊಂಡಂತ ದೇಶವನ್ನು ನಡ್ಸ್ಕೊಂಡು ಹೋಗೋದು. ಇದು ಡಸಂಟ್ ಮೀನ್ ದಟ್ ಇಟ್ ಶುಡ್ ನಾಟ್ ಬಿ ಹಿಂದೂ ಕಂಟ್ರಿ. ಆಯ್ತಾ? ಆ ಥರ ಬೇರೆ ದೇಶದ ನೀವು ಕಾನ್ಸ್ಟಿಟ್ಯೂಷನ್ ಓದಿ, ನೀವು ಯುರೋಪಿಯನ್ ಕಾನ್ಸ್ಟಿಟ್ಯೂಷನ್ ಓದಿ, ನೀವು ಇಸ್ಲಾಮಿಕ್ ಕಾನ್ಸ್ಟಿಟ್ಯೂಷನ್ ಓದಿ, ಅವ್ರು ಹೇಳ್ತಾರೆ ನಮ್ಮ ದೇಶದ ಒಂದು ನಿಮಿಷ ಇರಿ ಸರ್. ಬಾಲಕೃಷ್ಣ ಯಾದವ್ ಅವರು ಒಂದ್ ಸೆಕೆಂಡ್ ಇರಿ. ನಮ್ಮ ದೇಶದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಧರ್ಮಕ್ಕೆ ಆಶ್ರಯ ಕೊಟ್ಟಿದ್ದೀವಿ. ಇಷ್ಟು ವರ್ಷಗಳಿಂದ ಜೀವನ ಮಾಡ್ಕೊಂಡು ಬಂದಿದ್ದಾರೆ, ಅವರು ಬದುಕು ಕಟ್ಕೊಂಡಿದ್ದಾರೆ. ಭಾರತ ದೇಶ ಕೇವಲ ಹಿಂದೂಗಳದ್ದಲ್ಲ, ಪ್ರತಿಯೊಬ್ಬರದ್ದು ಕೂಡ ಭಾರತ ದೇಶ. ಇಲ್ಲಿ ವಾಸಿಸುವ ಇಲ್ಲಿ ನಾಗರಿಕರ ಪ್ರತಿಯೊಬ್ಬರದ್ದು ಕೂಡ ಭಾರತ ದೇಶ ಅಲ್ವಾ? ಹಾಗಾದ್ರೆ ನನಗೆ ಎಷ್ಟು ಸಾರಿ ನೀವು ಹೇಳ್ತಿರೋ ಈ ಮಾಧ್ಯಮ ಮುಖಾಂತರ ನಂಗೆ ಗೊತ್ತಾಗ್ತಿಲ್ಲ. ನಾನು ನಿಮ್ಮ ಬಿಗಿನಿಂಗ್ ಅಲ್ಲಿ ಎಕ್ಸಾಂಪಲ್ ಕೊಟ್ಟೆ. ಸಾಕಷ್ಟು ಕ್ರಿಶ್ಚಿಯನ್ ಕಂಟ್ರೀಸ್ ಅದಾವೆ. ಆಯ್ತಾ? ಯಾವ ಕ್ರಿಶ್ಚಿಯನ್ ಕಂಟ್ರಿ ಡಸಂಟ್ ಮೀನ್ ದಟ್ ಅಲ್ಲಿ ಬೇರೆ ಜನಾಂಗದವ್ರು ಇಲ್ಲ ಅಂತಲ್ಲ, ಆ ದೇಶ ಬೇರೆ ಜನಾಂಗದವ್ರಿಗೆ ಸೇರಿಲ್ಲ ಅಂತಲ್ಲ. ನಾವು ಅದನ್ನ ಹೇಳ್ಕೊಂಡಿರ್ತೀವಿ. ಇಲ್ಲಿ ಬೇರೆ ಬೇರೆ ಜಾತಿಗಳು ಅಲ್ಪಸಂಖ್ಯಾತರು ಇಲ್ಲಿ ಇದರ ಅರ್ಥ ಅದಾದ್ರೆ ಇಟ್ ಡಸಂಟ್ ಮೀನ್ ದಟ್ ಇಟ್ ಡಸಂಟ್ ಬಿಲಾಂಗ್ಸ್ ಟು ದೆಮ್. ಆಯ್ತಾ? ಹಿಂದೂ ರಾಷ್ಟ್ರ ಅಂದ್ರೆ ಬಿಲಾಂಗ್ಸ್ ಟು ದೆಮ್ ಅಲ್ಲ ಸರ್, ಎಲ್ರಿಗೂ ಇರೋದು, ಎಲ್ರಿಗೂ ಸೇರಿದ್ದು ಅಂತ ಹೇಳ್ತಾ ಇರೋದಲ್ವಾ ಎಲ್ರೂ? ಹೌದು, ನಾವು ಅದನ್ನ ಹೇಳ್ತಾ ಇದ್ದೀವಿ. ಅಲ್ಲ, ಹಿಂದೂ ರಾಷ್ಟ್ರ ಅಲ್ಲ, ನಿಮ್ಮ ಪ್ರಕಾರ ಏನು? ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿದ ತಕ್ಷಣ ಮುಸಲ್ಮಾನರ ಪಾಕಿಸ್ತಾನ ಕಳಿಸ್ತಾರೆ. ಘೋಷಣೆ ಮಾಡಿದ್ರೆ
ಇರಿ ಮೇಡಮ್, ಹಿಂದೂ ರಾಷ್ಟ್ರ Execution ಅಲ್ಲಿ ಈಗ Madam, let me- ಅಲ್ಪಸಂಖ್ಯಾತರು ಇದ್ದಾರೆ, ಅವ್ರನ್ನ ಏನ್ ಮಾಡ್ತೀರಿ? ಏನು ಅಲ್ಲ ನೋಡಿ, ನಾನೇ ಮತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟಿದ್ದೀನಿ ನಾನು. ಈಗ ಯುರೋಪಿಯನ್ ಕಂಟ್ರೀಸ್ದಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ, ಅವ್ರನ್ನೇನು ಮಾಡ್ತೀರಿ ಅಂತ ಕೇಳಿ, ಏನು ಅವ್ರೇನು ದೇಶ ಬಿಟ್ಟು ಕಳಿಸಿದಾರೆ ಅವ್ರನ್ನ? ಅವ್ರ ಸಂವಿಧಾನ ಹಕ್ಕಿಲ್ವಾ ಅಲ್ಲೇ? ಅವ್ರ ಸಂವಿಧಾನದಲ್ಲಿ ಇದೇ ರೀತಿಯಾಗಿದೆಯಾ ಹಾಗಾದ್ರೆ? ಹೌದು, ನಮ್ಮ ಮತ್ತೆ ದೇಶದಲ್ಲಿ ನಾವು ವೋಟಿಂಗ್ ಪವರ್ ಇಲ್ವಾ ಅವ್ರಿಗೆ? ಆಯ್ತು, ಅಲ್ಲಿ fine. ಫೆಸಿಲಿಟೀಸ್ ತಗೊಳ್ಳಲ್ವಾ? ಅಲ್ಲೇ ಆಸ್ತಿ ಖರೀದಿ ಮಾಡಲ್ವಾ ಅವರು? ಅಲ್ಲಿ ಧರ್ಮ ಆಚರಣೆ ಮಾಡೋದಿಲ್ವಾ ಅವರು? ಕೊಟ್ಟಿದ್ದೀವಲ್ಲ ಸರ್, ಇನ್ನು ಎಲ್ಲಾನು ಇದೆಯಲ್ಲ. ಅದೇ ನಾನು ಕೇಳ್ತಾ ಇರೋದು. ಹಿಂದೂಗಳಿಗೂ ಇದೆ, ಪ್ರಾಬ್ಲಮ್ ಬೇರೆ ಏನು? ಬೇರೆ ಇದು ಭಾಷೆಗಳಿಗೂ ಪ್ರಾಬ್ಲಮ್ ಇದೆ. ಕಾಂಗ್ರೆಸ್ ಪಕ್ಷದ ಅದನ್ನೇ ಪ್ರಾಬ್ಲಮ್. ಕೇಳ್ತಿರೋದು, ನಿಮಗೆ ಏನ್ ಪ್ರಾಬ್ಲಮ್ ಅಂತ ನೀವು ಮತ್ತೆ ನಮಗೆ ಅದನ್ನೇ ನಾನು ಕೇಳ್ತೀರಾ? ಹೇಳ್ತೀನಿ, ನಾನು ಪ್ರಾಬ್ಲಮ್ ಏನಂತ ಕೇಳ್ತಿರಲ್ಲ ಮೇಡಮ್. ನೋಡಿ, ಈ ಕಾಂಗ್ರೆಸ್ ಪಕ್ಷದಿಂದ ಹಿಂದೂಗಳಿಗೆ ಉಳ್ಗಾಳ ಇಲ್ಲ ದೇಶದಲ್ಲಿ. ಹಿಂದೂಗಳನ್ನ ಇವರು ಕೇವಲ ಅಲ್ಪಸಂಖ್ಯಾತರಿಗೋಸ್ಕರ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಹೌದು, ಕಾಂಗ್ರೆಸ್ ಪಕ್ಷದಿಂದ ಇಲ್ಲ ಸಮಸ್ಯೆ ಇಲ್ಲ. ಚೇತನ್ ಅವರು ಹೇಳಿ, ಜನರಿಂದ ಸಮಸ್ಯೆ ಇಲ್ಲ. ಜನರನ್ನ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಹೋಗ್ತಿರೋದೇ ಕಾಂಗ್ರೆಸ್ ಪಕ್ಷ. ಈ ದೇಶದ ಜನ ಎಲ್ಲ ಜಾತಿಯ ಜನಗಳನ್ನು ಪ್ರೀತಿಸ್ತಾರೆ, ಎಲ್ಲ ಧರ್ಮದ ಜನನು ಪ್ರೀತಿಸ್ತಾರೆ. ರಾಜಕೀಯ ನಾಯಕರ ವ್ಯತಿರಿಕ್ತ ಹೇಳಿಕೆಗಳು ಈ ದೇಶದ ಮೇಲೆ ಪರಿಣಾಮ ಬೀರ್ತವೆ, ಈ ಜನಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದೇ ಸಿದ್ದರಾಮಯ್ಯನವರು ತಮ್ಮ ಹೇಳಿಕೆಯನ್ನು ಹಿಂದೂ ರಾಷ್ಟ್ರವನ್ನು ಮಾಡೋದಕ್ಕೆ ನಾನು ಬಿಡಲ್ಲ ಅಂತ ಹೇಳಿಕೆಯನ್ನು ಬೇರೆ ಬೇರೆ ಧರ್ಮವನ್ನು ಈ ರಾಷ್ಟ್ರ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಕ್ಕೆ ಸಾಧ್ಯನಾ? ಹೇಳಲ್ಲ. ಇವರು ಈ ಜನಾಂಗಕ್ಕೆ ನಾನು ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ತಾನೇ. ಮುಸಲ್ಮಾನ್ ರಾಜ್ಯ ಆಗಕ್ಕೆ ಬಿಡಲ್ಲ, ಮುಸಲ್ಮಾನ್ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ ಹೇಳಿಕೆ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಕಾರಣ ಏನಂದರೆ ತನ್ನಲ್ಲಿರ್ತಕ್ಕಂಥ ಮತದಾರರ ಬುಟ್ಟಿ ಹೋಗ್ತದೆ, ನಮಗಿಲ್ಲಿ ಉಳುಗಾಲ ಇಲ್ಲ ಅಂತಕ್ಕಂಥದ್ದು ಸರ್ವ ರಾಜಕಾರಣಿಗಳಿಗೂ ಇದು ಒಂದು ಹಣೆಪಟ್ಟಿ ಥರ ಆಗೋಗಿದೆ. ಯಾವುದಂದರೆ ಚುನಾವಣೆ ಬಂತು ಅಂದರೆ ಇಂದು ರಾಷ್ಟ್ರ ತಗೊಳ್ಳಿ, ಇಂದು ರಾಜ್ಯ ತಗೊಳ್ಳಿ, ಇಂದು ದೇಶ ತಗೊಳ್ಳಿ, ಇಂದು ಭಾಷೆ ತಗೊಳ್ಳಿ ಅಂತ. ಜೆಡಿಎಸ್ನವರಿಗೆ ಹಿಂದೂಗಳನ್ನು ಬಿಟ್ಟು ಕ್ರಿಶ್ಚಿಯನ್ನು, ಮುಸಲ್ಮಾನು, ಬೇರೆ ಬೇರೆ ಧರ್ಮದವರ ಓಟ್ಗಳು ಯಾವುದೋ ಅವಶ್ಯಕತೆ ಇಲ್ವಾ ನಿಮಗೆ? ಹಿಂದೂಗಳ ಓಟ್ ಸಿಕ್ಕರೆ ಸಾಕ? ಖಂಡಿತವಾಗಿ ನಮ್ಗೆ ಹಿಂದೂಗಳನ್ನಂತಲ್ಲ, ಈ ದೇಶದ ಸರ್ವ ಜನರ ಮತದ ಕೂಡ ನಮಗೆ ಬೇಕಾಗಿದೆ. ನಾವು ಕೂಡ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾದಂತಹ ರಾಜಕೀಯ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ರಾಜಕಾರಣಿಗಳಾಗ್ತೀವಿ, ಅಭ್ಯರ್ಥಿಗಳಾಗ್ತೀವಿ. ಅಲ್ಲಿ ಎಲ್ಲರ ಮತನೂ ಕೂಡ ನಮಗೆ ಕರ್ತವ್ಯವಾದಂಥ ಮತ, ಅಲ್ಲಿ ಇಂಪಾರ್ಟೆಂಟು ಪ್ರಾಶಸ್ತ್ಯವಾದಂಥ ಮತಗಳು ಎಲ್ರಿಗೂ ಮುಖ್ಯವಾದಂಥದ್ದು. ನಮಗೆ ಆ ಜನ ಈ ರೀತಿ ನಮ್ಮನ್ನು ವಾತ್ಸಲ್ಯ ಮತ್ತು ಪ್ರೀತಿಯಿಂದ ನೋಡ್ಕೊಳಕ್ಕಾಗಿಲ್ಲ, ಈ ಸ್ಥಿತಿ ಸಿಕ್ಕಿಲ್ಲ. ಮುಂದಿನ ಬಾರಿ ನಮ್ಮ ಒಂದು ಎಫರ್ಟು ಮತ್ತು ನಮ್ಮ ದುಡಿಮೆಗಳನ್ನು ನೋಡಿ ನಮಗೆ ಜನ ಮತ ಕೊಡ್ತಾರೆ. ಮುಂದಿನ JDS ಪಕ್ಷ ಅಧಿಕಾರ ಹಿಡಿಯೋದಕ್ಕೆ ಫಿನಿಕ್ಸ್ನಂತೆ ಎದ್ದು ಬರುತ್ತೆ. ಆದರೆ ನಾವು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವ್ರಿಗೆ ಹೇಳೋದಿಷ್ಟೇ, ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ, ನಮಗೆ ಓಟ್ ಕೊಡಿ ಅಂತಾನೆ ಕೇಳ್ತೀರಾ? ನಾನು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ನಾವು ಇಲ್ಲಿನವರೆಗೂ ಎಂದೂ ಕೇಳಿಲ್ಲ. ನಾವು ನಮ್ಮ ಸ್ಟ್ಯಾಂಡ್ ಅಲ್ಲಿ ಅಂತ ಅಲ್ಲ, ಬಿಜೆಪಿಗರು ಕೂಡ ನಮ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾಗ್ಲಿ ನಮ್ಗೆ ಯಾವುದೋ ಒಂದು ಅಮೆಂಡ್ಮೆಂಟ್ ಬಂದಿಲ್ಲ ನಮ್ಗೆ ಯಾವುದೇ ರೀತಿಲೂ. ಆದರೆ ನಾವು ಹೇಳ್ತಕ್ಕಂಥದ್ದು ಇವತ್ತು ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಮತ್ತು ಸ್ವಾಮೀಜಿಗಳ ಹೇಳಿಕೆಯನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಇವು ಯಾವು ಕೂಡ ಸಂವಿಧಾನಬದ್ಧವಾಗಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥದ್ದು ಸಂವಿಧಾನಬದ್ಧ ಹೇಳಿಕೆಗಳನ್ನ ಇವ್ರು ನೀಡ್ತಿಲ್ಲ ಅಂತಕ್ಕಂಥದ್ದೇ ನಮ್ಮ ಒಂದು ಆರ್ಗ್ಯುಮೆಂಟ್. ಜಾತ್ಯತೀತ ರಾಷ್ಟ್ರ ಅನ್ನೋದು ಸಂವಿಧಾನದಲ್ಲಿ ಅದನ್ನು ಒಪ್ಕೊಳ್ತೀರಾ? ಇದು ಜಾತ್ಯತೀತ ರಾಷ್ಟ್ರ. ಅನಂತರಾಮ್ ಅವ್ರು ಇಲ್ಲಿ ನಾವು ನೋಡ್ಬೇಕಾಗತ್ತೆ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಇದು ಆಬ್ವಿಯಸ್ಲಿ ಪೊಲಿಟಿಕಲ್ ಟಾಪಿಕ್ ಆಯ್ತಾ. ಯಾಕಂತಂದ್ರೆ ಚುನಾವಣೆಗೆ ಹೋಗೋ ಟೈಮಲ್ಲಿ ಒಂದಲ್ಲ ಒಂದು ವಿಚಾರಗಳು ಬಂದೇ ಬರುತ್ತೆ. ಬಟ್ ಈ ಹಿಂದೂ ಅನ್ನುವಂತಹ ವಿಚಾರ ಎಲ್ಲರೂ ಬಾಳ್ವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಒಂದಷ್ಟು ಏನು ಅಲ್ಪಸಂಖ್ಯಾತರ ಮೇಲೂ ಕೂಡ ದಾಳಿ ಆಗ್ತಾ ಇದೆ, ಎಷ್ಟೋ ಕಡೆಗಳಲ್ಲಿ ಬಹುಸಂಖ್ಯಾತರ ಮೇಲೂ ಕೂಡ ಸಮಸ್ಯೆಗಳು ಉಂಟಾಗ್ತಾ ಇದೆ, ಅದನ್ನೂ ಕೂಡ ನಾವು ನೋಡ್ತಾ ಇರ್ತೀವಿ. ಅದರಲ್ಲೂ ವಿಶೇಷವಾಗಿ ದಲಿತರ ಮೇಲೆ ದಾಳಿಗಳಾದಾಗ ಯಾರೂ ಕೂಡ ಅಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದು ಎಲ್ಲರಿಗೂ ಸಮಸ್ಯೆ ಆದಾಗಲೂ ಕೂಡ ಬರಬೇಕು. ಇದು ರಾಜಕಾರಣಿಗಳು ಇರುವಂತಹ ಜನರಲ್ಲಿ ವಿಷ ಬೀಜ ಬಿತ್ತುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ನಾವು ಆಲ್ರೆಡಿ ರಾಜ್ಯದಲ್ಲಿ ನೋಡಿದ್ವಿ ಏನೇನೆಲ್ಲ ಸಮಸ್ಯೆಗಳಾಗಿದೆ. ಯಾವಾಗಲೂ ಕೂಡ BJP ಅಂತಂದರೆ ಹಿಂದೂಗಳ ಪರವಾಗಿ ಮಾತನಾಡೋರು, ಕಾಂಗ್ರೆಸ್ ಅಂದಿದ ತಕ್ಷಣ ಮುಸ್ಲಿಮರ ಪರವಾಗಿ ಮಾತನಾಡೋರು ಅಂತ. ಅಂದರೆ ಇವರೇ ಬೌಂಡ್ರಿಗಳನ್ನು ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಜನ ಯಾವ ಕಡೆ ಡಿಸೈಡ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಕೂಡ ಕ್ರಿಯೇಟ್ ಆಗ್ತಿದ್ದಾರೆ. ಹೌದು, ಇದು ಸಮಾಜದಲ್ಲಿ ಏನಾಗುತ್ತೆ ಅಂದರೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ. ಕಾರಣ ಏನಪ್ಪ ಅಂದರೆ ಇವರು ದೊಡ್ಡ ನಾಯಕರನ್ನ ಫಾಲೋ ಮಾಡೋರು ತುಂಬ ಜನ ಇರ್ತಾರೆ. ಒಬ್ಬ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಅವ್ರನ್ನ ಲಕ್ಷಾಂತರ ಜನ ಯುವಕರು ಫಾಲೋ ಮಾಡ್ತಿರ್ತಾರೆ. ಇವ್ರ ಸ್ಟೇಟ್ಮೆಂಟ್ಗಳು ಏನಾಗ್ತವೆ ಅಂದರೆ ಆಟೋಮೆಟಿಕಲಿ ಯೂಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದು ಏನಾಗುತ್ತೆ ಫೈನಲಿ ಸೊಸೈಟಿಯಲ್ಲಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ. ಆನಂತರ ಏನಾಗುತ್ತೆ ಏನು ಸಾಕಷ್ಟು
ಸಮಾಜದ ಒಂದು ಅಥವಾ ಸರ್ಕಾರದ ಆಸ್ತಿ ಪಾಸ್ತಿಗಳು ನಷ್ಟ ಆಗುತ್ತೆ. ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಈಗ ಹಿಂದೆ ಇದ್ದಂಥ ಅಂದರೆ ನಾವೇನು ಅವಾಗ ಅಷ್ಟೊಂದು ಹುಟ್ಟಿರಲಿಲ್ಲ ಅಂತ ಹೇಳ್ಬೋದು. ವಾಜಪೇಯಿ ಇದ್ದಾಗಲೂ ಕೂಡ ಅವಾಗ BJP ಇತ್ತು. ಅವಾಗೇನು ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಏನು ಹಿಂದೂಯಿಸಮ್ ಅನ್ನೋದೇನು ಕೇಳ್ಪಟ್ಟಿರಲಿಲ್ಲ. ಬಟ್ ಇತ್ತಿತ್ತಲಾಗಿ ಏನಾಗ್ತಿದೆ ಅಂತಂದರೆ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಮತ್ತೊಂದು ಮುಖಾಂತರನಾಗಿರ್ಬೋದು ಅಥವಾ ಇನ್ನು ಕೆಲವರು ತಮ್ಮ ಒಂದು ಬಾಯಿ ಚಪಲಕ್ಕೋಸ್ಕರ ಹೇಳ್ಕೊಳೋ ಅಂಥದ್ದು ಆಗಿರ್ಬೋದು ಏನೋ ಗೊತ್ತಿಲ್ಲ. ಎಲ್ಲ ರೀತಿ ನಾಯಕರು ಕೂಡ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಏನು ಮಾಡ್ತಿದ್ದಾರೆ, ಜನರನ್ನ ದಿಕ್ ತಪ್ಪಿಸ್ತಾ ಇದ್ದಾರೆ. ಮತ್ತು ರಿಯಾಲಿಟಿ ಏನಿದೆಯಲ್ಲ, ಸಮಾಜಕ್ಕೆ ಬೇಕಾಗಿರುವಂಥದ್ದು ಒಂದು ಫೆಸಿಲಿಟೀಸನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಮೊನ್ನೆ ಇನ್ಸಿಡೆಂಟನ್ನು ನೋಡಿದ್ದು ನಾವು, ಯಾರು ಸಂಸತ್ ಮೇಲೆ ಯೂತ್ಸ್ ಏನು ಅಟ್ಯಾಕ್ ಮಾಡಿದಂಥದ್ದು, ದಾಳಿ ಮಾಡಿದಂಥದ್ದು. ಬಟ್ ಅದು ಏನೋ ಸ್ಮೋಕ್ ಬಾಂಬ್ ತಗೊಂಡೋಗಿದ್ದು ಅದೆಲ್ಲ ತಪ್ಪು. ಬಟ್ ಎಲ್ಲೋ ಒಂದು ಕಡೆ ಅದು ಏನು ಕೇಳ್ಬರ್ತಾ ಇದೆ ಔಟ್ಸೈಡ್ ನಾವು ಇದನ್ನು ನೋಡೋದಾದ್ರೆ ಏನು ಬರ್ತಾ ಇದೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮಿಂದ ಈ ಥರ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಂಥ ಇನ್ಸಿಡೆಂಟು ಜನಕ್ಕೆ ಏನು ಬೇಕು, ಏನು ತುಂಬ ಬಡವರಿಗೆ ಏನು ಬೇಕು, ಸೊಸೈಟಿಗೆ ಏನು ಬೇಕು ಅದನ್ನು ಕೊಡೋವಂಥ ಪ್ರಯತ್ನ ಯಾವ ಪಾರ್ಟಿಗಳು ಮಾಡ್ತಾ ಇಲ್ಲ. ಎಲ್ಲ ಕಡೆ ರಾಜಕೀಯ, ಬರೀ ರಾಜಕೀಯ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಈ ರೀತಿಯಾಗಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳೋಕ್ಕೋಸ್ಕರ ಎಲ್ಲರೂ ಕೂಡ ನಮ್ಮ ಜನರನ್ನ ದಿಕ್ ತಪ್ಪಿಸ್ತಿದ್ದಾರೆ ಹೊರತು ನಿಜವಾಗ್ಲೂ ದೇಶದ ಅಭಿವೃದ್ಧಿ ಅಂತ ಯಾರೂ ಕೂಡ ಪ್ರಯತ್ನ ಮಾಡ್ತಾ ಇಲ್ಲ. ಇನ್ನೂವರೆಗಾಗಿ ನಾವೇನು ಅದರಲ್ಲಿ ವಿಶ್ವಸಂಸ್ಥೆನಲ್ಲಿ ನಮ್ಮ ಭಾರತ ಕಾಯಂ ಆಗಿರುವಂಥ ಒಂದು ಸ್ಥಾನಮಾನ ಸಿಕ್ಕಾಗಿಲ್ಲ. ಹೇಳ್ತಾ ಇದೀವಿ ನಾವೆಲ್ಲ ದೇಶ ಭಾರತ ಹಾಗೆ ಹೀಗೆ ನಾವು ವಿಶ್ವದಲ್ಲಿ ಗುರುತಿದ್ವಲ್ಲ ಅವಾಗ. ಬಟ್ ಇನ್ನುವರೆಗಾಗಿ ನಮಗೆ ಇದನ್ನು ಕೊಟ್ಟಿಲ್ಲ, ಅಲ್ಲಿ ಏನು ಕಾಯಮಾತಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಅಭಿವೃದ್ಧಿ ಕಡೆ ಯಾವ ಪಕ್ಷಗಳೂ ಕೂಡ ಒತ್ತನ್ನು ಕೊಡ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಎಸ್. ಬಾಲಕೃಷ್ಣ ಯಾದವ್ ಅವರೇ ಮಾತಾಡ್ತೀನಿ. ಬಾಲಕೃಷ್ಣ ಯಾದವ್ ಅವರೇ, ಈಗ ಒಂದು ವಿಚಾರ ಏನು ಅಂತಂದ್ರೆ, ಈಗ ಸಿದ್ದರಾಮಯ್ಯನವರೇನೋ ಪೇಜಾವರ ಶ್ರೀಗಳ ಹೇಳಿಕೆಗೆ ಉತ್ತರ ಕೊಟ್ಟರು. ಆದರೆ ಅವರು ಉತ್ತರ ಕೊಡೋ ಸಂದರ್ಭದಲ್ಲಿ ಆ ಉತ್ತರಕ್ಕೆ ಉತ್ತರ ಕೊಡಲಿಲ್ಲ. ಅವ್ರಿಗೆ ನೇರವಾಗಿ ಎದುರಾಗಿದ್ದೆ BJP ಸಂಘಟನೆಗಳು ಆಯಿತಾ, RSS ಆಗಿರ್ಬೋದು ಆಯಿತಾ, ಹಿಂದೂ ಸಂಘಟನೆಗಳಾಗಿರ್ಬೋದು, ಇದೇ ವಿಷಯಗಳನ್ನೇ ಅವರು ಇದೆಲ್ಲ ಸುಳ್ಳಿನ ಫ್ಯಾಕ್ಟ್ರಿ ಅಂತ ಅನ್ನುವಂತಹ ವಿಷಯ ಆಯಿತು. ಇದಕ್ಕೆ ಸಮಾನಾಂತರವಾಗೂ ಕೂಡ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಧರ್ಮದ ಸಂಘಟನೆಗಳು ಕೂಡ ರಾಷ್ಟ್ರದಲ್ಲಿ ಇದೆಯಲ್ಲ, ಅದನ್ನೆಲ್ಲ ಯಾಕೆ ವಿರೋಧ ಮಾಡೋದಿಲ್ಲ ಹಾಗಾದರೆ ಸಿದ್ದರಾಮಯ್ಯನವರು? ನೋಡಿ, ಮಾನ್ಯ ಸಿದ್ದರಾಮಯ್ಯನವರ ಒಂದು ಹೇಳಿಕೆಯ ಅರ್ಥೈಸುವಿಕೆಯಲ್ಲಿ ಬೇರೆಯವರು ತಪ್ಪಾಗಿ ಅರ್ಥೈಸ್ತಾ ಇದ್ದಾರೆ. ಅವರ ಹೇಳಿಕೆ ಬಹಳ ಸ್ಪಷ್ಟವಾಗಿದೆ. ಈ ದೇಶದಲ್ಲಿ ಯಾವುದೇ ಒಂದು ದೇಶದಲ್ಲಿ ಸಂವಿಧಾನ ಬಂದ ನಂತರ ಒಂದು ಧರ್ಮಾಧಾರಿತವಾಗಿ ಹೇಳ್ತಕ್ಕಂತಹ ಒಂದು ಧರ್ಮದ ಹೆಸರನ್ನ ಹೇಳಿ ಈ ರಾಷ್ಟ್ರ ಇಂಥ ಧರ್ಮಕ್ಕೆ ಸೇರಿರ್ತಕ್ಕಂಥದ್ದು ಮಾತ್ರ ಅಂತ ಹೇಳ್ತಕ್ಕಂಥದ್ನ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನಾವು ಆಡಳಿತಕ್ಕೆ ಬಂದು ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ನಡೆಸ್ತಕ್ಕಂಥವ್ರು ಸಂವಿಧಾನ ಬದ್ಧವಾಗಿರ್ತಕ್ಕಂಥದ್ನೇ ಹೇಳ್ಬೇಕೇ ಹೊರತು ಇವ್ರು ಯಾವ್ದೋ ಸುಮ್ಮನೆ ಕೇವಲ ಕಲ್ಪನೆಯನ್ನು ಇಟ್ಕೊಂಡು ಕಲ್ಪನಾತೀತವಾಗಿ ಜನರನ್ನ ಉದ್ರೇಕಗೊಳಿಸ್ಲಿಕ್ಕೆ, ಈ ರೀತಿಯ ಧರ್ಮಗಳ ಮಧ್ಯೆ ಬೆಂಕಿ ಇಡ್ಲಿಕ್ಕೆ, ಈ ರೀತಿಯ ಏನು ಅವ್ರು ಬಿಜೆಪಿಯವರು ಈ ಹಿಂದಿನಿಂದ ಅವರು ನಡ್ಕೊಂಡು ಬಂದಂತಹ ರೀತಿಗಳಿದೆ. ಸೊ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಒಂದು ರಾಜಕೀಯ ಪಕ್ಷದ ಒಬ್ಬ ನಾಯಕನಾಗಿ ಈ ಸಮಾಜಕ್ಕೆ, ಈ ಜನರಿಗೆ ಒಂದು ಮೆಸೇಜ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರು ಖಂಡಿತವಾಗೂ ಈ ರಾಷ್ಟ್ರದಲ್ಲಿ ಎಲ್ಲ ಜಾತಿಯ ಜನಾಂಗಗಳ ಪರವಾಗಿ ಆಡಳಿತವನ್ನ ನಡೆಸಲಿಕ್ಕೆ. ಓಕೆ ಎಸ್ ಮಾತಾಡ್ತೀನಿ ಬಾಲಕೃಷ್ಣ ಯಾದವ್ ಅವರೇ, ನನಗೆ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಓಕೆ, ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ಅನೇಕ ನಿಮ್ಮ ಸಂಘಟನೆಗಳು ಕೂಡ ತೆಗೆದುಕೊಂಡು ಬಂದಿದೆ. ಒಂದು ಕಡೆ RSS ಆಗಿರ್ಬೋದು, ಒಂದು ಕಡೆ ಹಿಂದೂ ಪರಿಷತ್ ಆಗಿರ್ಬೋದು, ಅನೇಕ ಸಂಘಟನೆಗಳು, ABVP ಆಗಿರ್ಬೋದು, ಪ್ರತಿ ಸಂಘಟನೆಗಳ ಬಗ್ಗೆ ಕೂಡ ಮಾತನಾಡಿದ್ರು. CM ಸಿದ್ದರಾಮಯ್ಯನವರು ಮಾತನಾಡಿದ್ರು. ಅಂದರೆ ಇದು ಈ BJP ಹುಟ್ಕೊಂಡ್ಮೇಲೆ ಹುಟ್ಕೊಂಡಿರುವಂಥದ್ದು ಈ ಪರಿಕಲ್ಪನೆ, ಅದಕ್ಕೆ ಮುಂಚೆ ಇದೆಲ್ಲ ಇರಲೇ ಇಲ್ಲ ಅನ್ನುವಂಥ ವಿಷಯ ಕೂಡ ಇವ್ರು ಕೇಳೋರೇ ಇರಲಿಲ್ಲ ಮೊದಲು. ಕಾಂಗ್ರೆಸ್ ಪಕ್ಷನ BJP ಹುಡೋದಕ್ಕಿಂತ ಮೊದಲು ಯಾರು ಕೇಳೋರೇ ಇರಲಿಲ್ಲ. ಅದ್ರ ಮುಂದುವರೆಯೋದಕ್ಕಿಂತ ಮೊದಲು ನಾನು ಪತ್ರಕರ್ತ ಮಿತ್ರರಿಗೆ ಒಂದು ಉತ್ತರ ಕೊಟ್ಬಿಡ್ತೀನಿ. 2014ರಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸರ್ಕಾರ ಬರೋದಕ್ಕಿಂತ ಮೊದಲು 10ನೇ ಆರ್ಥಿಕ ಶಕ್ತಿಯಾಗಿತ್ತು ವಿಶ್ವದಲ್ಲಿ ಭಾರತ. ಇವತ್ತು 3ನೇ ಆರ್ಥಿಕ ಬಲಿಷ್ಠ ಶಕ್ತಿ ಆಗುವ ನಿಟ್ಟಿನಲ್ಲಿ ಪ್ರೋಗ್ರೆಸ್ ಆಗಿದೆ. ಇದು ಅಭಿವೃದ್ಧಿ ಅಲ್ವಾ? ಆಮೇಲೆ ಸುಮಾರು 13 ಕೋಟಿ ಭಾರತ ಜನರು ಬಡತನ ರೇಖೆಗಿಂತ ಮೇಲೆ ಕೆತ್ತಲ್ಪಟ್ಟಿದ್ದಾರೆ. ಇದು ಅಭಿವೃದ್ಧಿ ಅಲ್ವಾ? ಹೇಳ್ಕೊಂಡೋದ್ರೆ ದೊಡ್ಡ ಪಟ್ಟಿನೇ ಇದೆ. ಭಾರತೀಯ ಜನತಾ ಪಕ್ಷ ಭಾರತ ದೇಶವನ್ನು ವಿಶ್ವಗುರು ಮಾಡೋ ನಿಟ್ಟಿನಲ್ಲಿ ಏನೇನು ಕೆಲಸ ಮಾಡಬೇಕು ಮಾಡ್ತಾ ಇದೆ. ಬಟ್ ಇಲ್ಲೇ ಭಾರತ ಹಿಂದೂ ದೇಶ ಆಗಬೇಕು ಅಥವಾ ನಮ್ಗೆ ಏನು ಭಯ ಕಾಡ್ತಾ ಇದೆಯಲ್ಲ ಬಹುಸಂಖ್ಯಾತ ಹಿಂದೂಗಳಿಗೆ ಅಂತಂದರೆ ಕಾಂಗ್ರೆಸ್ನ ಮನಸ್ಥಿತಿ. ನೀವು
ನೀವು ಇತಿಹಾಸ ನೋಡ್ಕೊಂಡು ಬನ್ನಿ ನೀವು. ಹಿಂದೂಗಳ ಅಭಿವೃದ್ಧಿ ನಿಟ್ಟಿನಲ್ಲಿ ಅಥವಾ ದಲಿತರ ಅಭಿವೃದ್ಧಿ ನಿಟ್ಟಿನಲ್ಲಿ ಕಾಕಾ ಕೇಳ್ಕರ್ ವರದಿ ಮಂಡನೆ ಮಾಡಿದರು. ಜವಾಹರ್ಲಾಲ್ ನೆಹರು ಅಪ್ರೂವ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಹಿಂದೂಗಳ ಮೇಲೆ ಇವರಿಗೆ ಅಭಿವೃದ್ಧಿಗೆ ಅಥವಾ ದಲಿತರ ಮೇಲೆ ಅಭಿವೃದ್ಧಿಗೆ ಗಮನ ಇರ್ತದೆ ಮಾಡಬೇಕಾಯ್ತಲ್ವಾ. ಮಂಡಲ್ ಕಮಿಷನ್ ಬಂತು, ಮಾಡಲಿಲ್ಲ. ಇವರು ವಿ ಪಿ ಸಿಂಗ್ ಮಾಡಬೇಕಾಗಿ ಬಂತು. ವಿ ಪಿ ಸಿಂಗ್ ಮಾಡಬೇಕಂದಾಗ ಇವರು ಸಪೋರ್ಟ್ ಹಿಂದೆ ತಗೊಂಡ್ರು. ಅಂದರೆ ಇವರು ಹಿಂದೂಗಳಿಗೆ ಅಭಿವೃದ್ಧಿಗೆ ದಲಿತರ ಅಭಿವೃದ್ಧಿಗೆ ಎಷ್ಟು ವಿರೋಧ ಅಂತ ಲೆಕ್ಕ ಹಾಕ್ಕೊಳ್ಳಿ. ಆಮೇಲೆ ಸುಪ್ರೀಂ ಕೋರ್ಟ್ಗಳು ನಿರ್ಣಯ ಕೊಟ್ಟರು ಏನಂತಂದರೆ, ಇಲ್ಲಿ ಬಾಬರಿ ಮಸೀದಿ ಇರಲಿಲ್ಲ, ಇಲ್ಲಿ ರಾಮ ಮಂದಿರ ಇತ್ತು, ಇದಕ್ಕೆ ರಾಮ ಮಂದಿರ ಕಟ್ಟಬಹುದು ಅಂತೇಳಿ ಕೊಟ್ಟಾಗ ಇದೇ ಕಪಿಲ್ ಸಿಬಲ್ ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ನವರು, ಕಾಂಗ್ರೆಸ್ನ ಸಾಕಷ್ಟು ಲೀಡರ್ಗಳು 27ಕ್ಕೂ ಹೆಚ್ಚು ಕೇಸ್ಗಳನ್ನು ಹಾಕ್ತಾರೆ. ಏನಂತಂದರೆ ರಾಮ ಅನ್ನೋನು ಕಾಲ್ಪನಿಕ, ಹಿಂದೂಗಳ ಭಾವನೆ ಧಕ್ಕೆ ಅಲ್ವಾ ಅದು? ರಾಮ ಅನ್ನೋನು ಇಲ್ಲೇ ಇಲ್ಲ. ಅದೇ ಮಹಾತ್ಮ ಗಾಂಧಿ ಕೊನೆ ಉಸಿರಿರ್ತಕ್ಕೂ ಹೇ ರಾಮ ಅಂತ ಸತ್ರು. ರಾಮ ರಾಮ ಜಪಿಸ ಮಾಡ್ಕೊಂಡು ಸತ್ರು. ಅಂದರೆ ಮಹಾತ್ಮ ಗಾಂಧಿ ಆಶಯ ಥರ ಎಲ್ಲಿತ್ತು ಇವ್ರದ್ದು? ರಾಮನೇ ಇಲ್ಲ ಈ ದೇಶದಲ್ಲಿ ಅಂತ ಕ್ಲೇಮ್ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ. ಭಯ ಆಗಲ್ಲೇನ್ರಿ ಹಿಂದೂಗಳಿಗೆ? ಮತ್ತೆ ಅಲ್ಲಿಂದ ಹಾಗೆ ಮುಂದೆ ಬನ್ನಿ ನೀವು. ಎಷ್ಟು ಮುಸ್ಲಿಂ ಅಪ್ಯೂಸ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ ಅಂತಂದರೆ, ಬಾಂಬ್ ಬಿಟ್ಟು ಮುಸ್ಲಿಂ ಸಿಕ್ಕರೆ ಅವ ಅಪರಾಧಿ ಅಲ್ಲ ಬ್ರದರ್. ಅವ್ನು ಈಗಲೇ ಟೆರರಿಸ್ಟ್ ಅಂತ ಅನೌನ್ಸ್ ಮಾಡೋಕ್ಕಾಗತ್ತೆ ಅಂತಂದರೆ ಹೇಳ್ತಾರೆ. ಉಡಾಪು ಉತ್ತರಗಳನ್ನು ಕೊಟ್ಕೊಂಡು ಈ ರಾಜ್ಯದ ಮಂತ್ರಿಗಳು ಅಡ್ಡಾಡ್ತಾರೆ. ಆಮೇಲೆ ಬೆಳಗಾವಿ ಮೇಲೆ ಸೆಷನ್ ನಡೆದಿದೆ. ದಲಿತ ಹೆಣ್ಮಗಳ ಒಂದು ವಿವಸ್ತ್ರಗೊಳಿಸಿ ಇದನ್ನು ಮಾಡಿದ್ದಲ್ಲ, ಹಲ್ಲೆ ಮಾಡಲಾಗಿದೆ. ಅದೇ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಅವ್ರು ನೋಡ್ಲಿಕ್ಕೆ ಹೋಗಲ್ಲ, ಇವತ್ತಿಗೂ ಹೋಗಿಲ್ಲ. ಹಿಂದೂಗಳ ಮೇಲೆ ಬಗ್ಗೆ ಇವ್ರ ಮನಸ್ಥಿತಿ ಏನು ರೀ? ಆಮೇಲೆ ಅದೇ ಹುಬ್ಳಿ ಬೆಳಗಾವಿಯಿಂದ ದೂರ ಒಂದು ಇಸ್ಲಾಂ ಒಂದು ಸಮಾವೇಶ ಆಗುತ್ತೆ, ಅಲ್ಲಿ ಹೋಗ್ತಾರೆ. 10,000 ಕೋಟಿ ಅನೌನ್ಸ್ಮೆಂಟ್ ಮಾಡಿ ಬರ್ತಾರೆ. ಇವ್ರ ಮನಸ್ಥಿತಿ ಏನು ರೀ? ಹಂಗಾರೆ ಇದೇ ಜಮೀರ್ ಅಹಮದ್ ಅವರು ಮೊನ್ನೆ ಇದರಲ್ಲಿ ಪಂಚರಾಜ್ಯ ಚುನಾವಣೆಯಲ್ಲಿ ನೋಡಿ ನಾವು ಸ್ಪೀಕರ್ನ ಮುಸ್ಲಿಂ ಮಾಡಿದ್ದೀವಿ, ಹೆಂಗೆ ಹಿಂದೂಗಳು ಬಂದು ಸಲಾಂ ಹೊಡಿತಾರೆ ಅವ್ರಿಗೆ ಅಂತ ಹೇಳಿದ್ರೆ ಇವ್ರ ಮನಸ್ಥಿತಿ ಏನು ರೀ? ಹಂಗಾರೆ ಭಯ ಆಗಲ್ಲೇನ್ರಿ ಹಿಂದೂಗಳಿಗೆ? ಇದನ್ನೆಲ್ಲ ನೀವು ಗಮನಕ್ಕೆ ತೊಗೊಂಡು ಬನ್ನಿ. ನಮಗೆ ಭಯ ಇರ್ತಿರೋದು ಮುಸ್ಲಿಮರ ಬಗ್ಗೆ ಅಲ್ಲ, ನಮ್ಮ ಭಯ ಇರ್ತಿರೋದು ಬೇರೆ ಯಾವುದ್ರ ಬಗ್ಗೆ ಅಲ್ಲ, ಕಾಂಗ್ರೆಸ್ ಪಕ್ಷದ ಬಗ್ಗೆ. ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಎಷ್ಟಿದೆ ಅಂದರೆ ಹಿಂದೂಗಳನ್ನ ನಾಶ ಮಾಡೋದು, ಹಿಂದೂಗಳನ್ನ ತೃತೀಯ ದರ್ಜೆಯ ಪ್ರಜೆಗಳಾಗಿ ನೋಡೋದು, ಬಟ್ ಸಿರ್ಫ್ ಆ್ಯಂಡ್ ಮುಸ್ಲಿಂ ಅಪ್ಯೂಸ್ಮೆಂಟ್ ಮಾಡ್ಕೊಂಡು ಬರೋದು. ಇದೇ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ. ಅದು ನಮಗೆ ವಿರೋಧ. ಕಾಂಗ್ರೆಸ್ ಬಗ್ಗೆ ಒಂದು ವಿರೋಧ ಇತ್ತು ಅಂತಂದ್ರೆ ನೀವು ಕಾಂಗ್ರೆಸ್ನ ವಿರೋಧಿಸಿ ಕಾಂಗ್ರೆಸ್ ಬಗ್ಗೆ ನೀವು ಜನರಿಗೆ ಅರಿವು ಮೂಡಿಸೋ ಕೆಲಸ ಮಾಡಿ. ಯಾಕೆ ಹಿಂದುತ್ವ ಅಥವಾ ಈ ವಿಷಯಗಳ ಬಗ್ಗೆ ಜನರಲ್ಲಿ ಒಡಕು ಮೂಡಿಸುವಂತಹ ಪ್ರಯತ್ನಗಳು ಯಾಕಾಗುತ್ತೆ? ಈಗ ನೋಡಿ, ನೀವು ಹೇಳಿದ್ರಿ ಮೊದಲು ಯಾಕೆ ಮಾಡಿಲ್ಲ ಇದನ್ನ ಅಂತೇಳಿ. 1950 ಜನಸಂಘ ಜಾರಿಗೆ ಬಂದಾಗ ಜನಸಂಘ 3 ವಿಷಯ ಕ್ಲೇಮ್ ಮಾಡ್ತೀವಿ. ನಂಬರ್ 1 ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ, ನಂಬರ್ 2 ರಾಮ ಮಂದಿರ ಕಟ್ತೀವಿ ಅಂತ, ನಂಬರ್ 3 ಆರ್ಟಿಕಲ್ 370 ಲಿಫ್ಟ್ ಮಾಡ್ತೀವಿ ಅಂತೇಳಿ. ಇನ್ನೂ ತುಂಬ ಇಶ್ಯೂ ಇದೆ. ಅಕಾಯ್ ಚೀನ್ ಇಶ್ಯೂ ಇದೆ, 7 ಸ್ಟೇಟ್ಗಳು ಪ್ರಾಬ್ಲಮ್ ತುಂಬ ಇದೆ. ಇವೆಲ್ಲ ಕಾಂಗ್ರೆಸ್ ಪಾಪದ ಕೂಸ್ಗಳು. ಆಯಿತಾ? ಆರ್ಟಿಕಲ್ 370 ಲಿಫ್ಟ್ ಮಾಡಿಲ್ವಾ ನಾವು? ಆಮೇಲೆ ರಾಮ ಮಂದಿರ ಕಟ್ಟಿಲ್ವಾ ನಾವು? ಆಮೇಲೆ ಹಿಂದೂ ರಾಷ್ಟ್ರ ಕಟ್ಟಬೇಕಾಗತ್ತೆ. ಯಾಕಂತಂದರೆ ನಮಗೆ ಈ ಕಾಂಗ್ರೆಸ್ ಪಕ್ಷ ಒಡೆದಾಳುವ ನೀತಿ, ಜಾತಿಯ ವಿಷ ಬಿತ್ತಿ ರಾಜಕಾರಣ ಮಾಡೋ ನೀತಿ. ಆಮೇಲೆ ಇವರು ಯಾರನ್ನೂ ಎಜುಕೇಟ್ ಮಾಡಲ್ಲ ಮೇಡಮ್. ಈ ಮುಸಲ್ಮಾನರನ್ನ ಅಪೀಸ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಂಡು ಎಲೆಕ್ಷನ್ ಮಾಡ್ತಾರಲ್ಲ, ರಾಜಕಾರಣ ಮಾಡ್ತಾರಲ್ಲ. ಮುಸಲ್ಮಾನರಿಗೆ ಏನು ಕೊಟ್ಟಿದ್ದಾರೆ ಮೇಡಮ್ ಇವರು? ಮುಸಲ್ಮಾನಿಗೆ ಏನು ಯೋಜನೆ? ಇದು ಯಾವುದು ಶಾದಿ ಭಾಗ್ಯ ಕೊಡ್ತಾರೆ ಇವರು. ಆಮೇಲೆ ಶಾದಿ ಮಾಲ್ ಕಟ್ಟಿಕೊಡ್ತಾರೆ. ಆಮೇಲೆ ಅದು ಯಾವುದೋ ಹಜ್ ಜಾತ್ರೆ. ಈ ಒಂದು ಯೋಜನೆಗಳಿಂದ ಮುಸಲ್ಮಾನರ ಅಪ್ಲಿಪ್ಮೆಂಟ್ ಎಲ್ಲ ಆಗುತ್ತೆ. ಅಂದರೆ ಈ ಕಾಂಗ್ರೆಸ್ ಪಕ್ಷದ ಹೀನ ಮನಸ್ಥಿತಿ ಬಗ್ಗೆ ನಮಗೆ ಭಯ ಇದೆ, ನಮಗೆ ಬೇಜಾರಾಗುತ್ತೆ. ಆಯ್ತು, ಮುಸಲ್ಮಾನರು ನೀವು ಯೂಸ್ ಮಾಡ್ಕೊಂತಿರಲ್ಲಪ್ಪ, ಅವ್ರಿಗೆ ಏನು ಒಳ್ಳೇದು ಮಾಡಿದ್ರೆ ಇತಿಹಾಸದಕ್ಕೂ ನೀವು ಹೇಳಿ. ಇದು ನಮ್ಮ ಪ್ರಶ್ನೆ ಆಗುತ್ತೆ. ಇಂಪಾರ್ಟೆಂಟ್ಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೇಡಮ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಈಗ ಶಾಬಾನು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡುತ್ತೆ ಮುಸಲ್ಮಾನ್ ಇದರಲ್ಲಿ ಅವ್ರಿಗೆ ಮದುವೆ ಡೈವರ್ಸಲ್ಲಿ ಇದು ಹಣ ಕೊಡಬೇಕಂತೇಳಿ. ಇವರು ಮುಸಲ್ಮಾನ್ ಲೀಡರ್ಸ್ಗಳು ಹೋಗಿ ಮೇಡಮ್ ಸುಗ್ರೀವಾಜ್ಞೆ ಹೊಡಿಸ್ತಾರೆ ಅದಕ್ಕೆ. ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅಂದರೆ ಆ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಶಾರಿಕ್ ಅಹಮದ್ ಅಂತೇಳಿ ನಮ್ಮ ಕೇರಳದ ರಾಜ್ಯಪಾಲರು ಈಗಲೂ ಇದ್ದಾರೆ. ಅವರು ಅಲ್ಲಿ ಕೇಂದ್ರ ಮಂತ್ರಿ ಇರ್ತಾರೆ, ಇದರಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ. ಅವ್ರು ಹೇಳ್ತಾರೆ, ರಾಜೀವ್ ಗಾಂಧಿ ಅವರೇ, ಈ ಒಂದು ಸುಪ್ರೀಂ ಕೋರ್ಟ್ ಆರ್ಡರಿಂದ ನಮ್ಮ ಮುಸ್ಲಿಂ ಮಹಿಳೆಯರ ಜೀವನ ಪದ್ಧತಿ ಉದಾರಾಗ್ತಿತ್ತು, ಸುಧಾರಿಸ್ತಿತ್ತು. ನೀವು ಯಾಕೆ ಸುಗ್ರೀವಾಜ್ಞೆ ಹೊರಡಿಸಿ ಇದನ್ನು ವಾಪಸ್ ತಗೊಂಡ್ರಿ ಅಂತ ಹೇಳ್ತಾರೆ. ರಾಜೀವ್ ಗಾಂಧಿ ಹೇಳ್ತಾರೆ, ಮುಸಲ್ಮಾನರೇ ಗಟ್ಟರದಲ್ಲಿ ಬಿದ್ದು ಉಳ್ಳಾಡಕ್ಕೆ ಇಷ್ಟಪಡ್ತಾರೆ ಅಂದರೆ ನೀವು ಯಾಕೆ ಅವ್ನ ಮೇಲೆ ಕಟ್ಕೊಂಡು ಬರ್ತೀರಿ ಅಂತ ಹೇಳ್ತಾರೆ. ಅವ್ರು ರಾಜೀನಾಮೆ ಕೊಟ್ಟು ಹಾಕ್ತಾರೆ. ಇದು ಕಾಂಗ್ರೆಸ್ ಮನಸ್ಥಿತಿ. ಅನೇಕ ವಿಷಯಗಳನ್ನ ಬಿಜೆಪಿ ಅವರು ಕೂಡ ಹೇಳಿ ನೋಡೋಣ, ಬಹುಶಃ ಇಲ್ಲಿ ಹೇಳಿ ನೋಡೋಣ. ಕಾಂಗ್ರೆಸ್ ವಕ್ತಾರರೇ ಕೇಳಿ ಮಾತಾಡ್ತಾ ಇದ್ರು. ಆಯ್ತಾ, ನಾನಿಲ್ಲಿ ಹಿಂದೂ ರಾಷ್ಟ್ರದ ಪರವಾಗಿ ಆಗಿರಬಹುದು, ವಿರೋಧವಾಗಿ ಆಗಿರ್ಬೋದು ಕುತ್ಕೊಂಡಿಲ್ಲ. ನಾನೊಬ್ಬ ಭಾರತೀಯಳಾಗಿ, ಒಬ್ಬ ಜರ್ನಲಿಸ್ಟ್ ಆಗಿ ಕುತ್ಕೊಂಡು ಮಾತಾಡ್ತಾ ಮೇಡಮ್. ಏನು ಹೇಳ್ತಿಲ್ಲ ನಿಮ್ಗೆ ನಾವು. ಬಾಲಕೃಷ್ಣ ಯಾದವ್ ಅವರ ಅಂತಿಮವಾಗಿ ಏನು ಹೇಳ್ತೀರಿ? ನೋಡಿ, ಏನು ಬಿಜೆಪಿ ವಕ್ತಾರರು ಹೇಳಿದ್ರು, ಕೆಲವು ಪ್ರಕರಣಗಳನ್ನ ಕೂಡ ಉಲ್ಲೇಖ ಮಾಡಿದ್ರು, ಭದ್ರತೆ ಇದ್ರ ವಿಚಾರದಲ್ಲೂ ಕೂಡ ಉಲ್ಲೇಖ ಮಾಡಿದ್ರು. ಈ ಬಿಜೆಪಿ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಈಗ ಭದ್ರತಾ ಲೋಪದ ಬಗ್ಗೆ ಇತ್ತೀಚೆಗೆ ನಡೆದ ಸಂಸತ್ತು, ಹಿಂದೆ ಒಬ್ಬರು ಯಾರು ಸಂಸತ್ನಲ್ಲಿ ದಾಳಿ ಮಾಡಿದವರಿಗೆ ಕಾಂಗ್ರೆಸ್ನವ್ರು ಇದ್ ಮಾಡ್ಲಿಲ್ಲ ಅಂತ. ಇವ್ರ ಮನಸ್ಥಿತಿ ಹೇಗಿದೆ ಅಂದ್ರೆ, LHL ವಿಧಾನಸಭಾ ಏನು ನಮ್ಮ ಶಾಸಕರ ಭವನ ಕರ್ನಾಟಕದಲ್ಲಿ ಇದೆ, ಒಂದು ಸರಿ ಒಬ್ಬ ಅಧಿಕಾರಿಗಳೇ ಅದರಲ್ಲಿ ಹುಸಿ ಬಾಂಬ್ ಬಿಡ್ತಾರೆ.
ಸೊ ಅಂತವ್ರಿಗೆ ಇವರು ಅಧಿಕಾರ ಕೊಟ್ಟಂತವ್ರು. ಅಂದ್ರೆ ಇವ್ರಿಗೆ ಏನು ಈ ರೀತಿಯ ಕೃತ್ಯಗಳಿಗೆ ಎಷ್ಟು ಸಹಕಾರ ಇದೆ ಬಿಜೆಪಿ ಅವ್ರದ್ದು, ಬಿಜೆಪಿ ಮನಸ್ಥಿತಿ ಅನ್ನತಕ್ಕಂಥದ್ದು ವಿಚಾರ ತಿಳಿತದೆ. ಇದ್ರ ಜೊತೆಯಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರ ವಿಚಾರವಾಗಿ ಕೂಡ ಹೇಳಿದ್ರು. ನೋಡಿ, ಅಲ್ಪಸಂಖ್ಯಾತರಿಗೆ, ನಾವು ದಲಿತರಿಗೆ ಯಾರಿಗೆ ಏನ್ ಕೊಡ್ಬೇಕು ಅಂತಕ್ಕಂಥದ್ನ ಈ ಒಂದು ಯೋಜನೆ ಹೇಳಿ ಹಂಗಾದ್ರೆ. ಅಲ್ಲ ಹೇಳ್ಬೇಕಲ್ಲ, ಅಲ್ಪಸಂಖ್ಯಾತರಿಗೆ ಏನು ನಿಮ್ಮ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರ ಯೋಜನೆ ಮಾಡಿದವು, ದಲಿತರಿಗೆ ನಿಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಒಂದು 75 ವರ್ಷ ಆತಲ್ಲ ಭಾರತ ಸ್ವತಂತ್ರ ಬಂದು, ಒಂದು ಯೋಜನೆ ಹೇಳಿ ಕಾಂಗ್ರೆಸ್ ಅವರು. ಬರೀ ಸುಳ್ಳು ಹೇಳೋದು ಅಲ್ಲಲ್ಲ. ಒಂದು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಗೆ ಇವತ್ತು ನಾವು ಸ್ವ ಉದ್ಯೋಗ ಕೈಗೊಳ್ಳಲಿ ಅನೇಕ ಯೋಜನೆಗಳನ್ನ ಜಾರಿ ಮಾಡಿದ್ವಿ. ಅವ್ರ ಇಂಡಸ್ಟ್ರಿಗಳಿಗೆ ಇಂಪ್ರೂವ್ ಆಗಲಿ ಅಂತೇಳಿ ಅನೇಕ ಸ್ಕೀಮ್ಗಳನ್ನ ನಾವು ಕೊಟ್ಟಿದ್ವಿ. ಸ್ಕೀಮ್ ಕೊಡ್ಬೇಕಂತ ಮಾಡಿದ್ದೆ ವಿ.ಪಿ. ಸಿಂಗ್ ಅವರು ಸ್ವಾಮಿ. ಅಲ್ಲ ಸುಮ್ಮನೆ ಏನೇನು ಹೇಳೋದಲ್ಲ. ಕೇವಲ ಕಾಂಟ್ರಾಕ್ಟ್ ತಗೊಳ್ತಾ ಇದ್ರು. ಆದ್ರೆ ನಾವು SCP TSP ಯೋಜನೆ ಮಾಡಿ ಸುಮಾರು ಬಡ್ಜೆಟ್ ನಲ್ಲೇನೆ ದಲಿತರಿಗೆ, ಎಸ್ಟಿಗಳಿಗೆ ರಿಸರ್ವ್ ಫಂಡ್ ಕೊಟ್ವಿ. ಅದ್ರ ಜೊತೆಗೆ ಕಾಯ್ದೆ ಮಾಡಿದ್ವಿ. ಓಕೆ ಫೈನ್, ಥ್ಯಾಂಕ್ ಯು ಬಾಲಕೃಷ್ಣ ಅವರೇ. ಒಂದು ವಿಷಯ ಹೇಳ್ತಾರೆ, ನಾನು ಇದನ್ನು ಹೇಳ್ಬಿಟ್ಟು ಹೇಳ್ತೀನಿ. ಇದೇ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಧರ್ಮ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ವಿಷಯ, ಅದನ್ನು ರಾಜಕೀಯ ಅಥವಾ ರಾಷ್ಟ್ರೀಯ ವ್ಯವಹಾರಗಳ ಜೊತೆಗೆ ಯಾವುದೇ ಕಾರಣಕ್ಕೂ ಬೆರೆಸಬಾರ್ದು ಅಂತೇಳಿ. ಬಟ್ ಆದರೆ ಈಗ ಇದು ಕಂಪ್ಲೀಟಾಗಿ ಉಲ್ಟಾ ಆಗಿದೆ. ಚೇತನ್ ಅವರೇ, ಗೊತ್ತಿಲ್ಲ ಇದನ್ನು ಮುಂದೆ ಇನ್ನು ಯಾವ್ಯಾವ ಹಂತಗಳನ್ನು ತಲುಪುತ್ತೋ, ಮುಂದಿನ ಪೀಳಿಗೆಗೆ ಯಾವೆಲ್ಲ ಸಂದೇಶಗಳನ್ನು ತೆಗೆದುಕೊಂಡು ಹೋಗುತ್ತೋ ಗೊತ್ತಿಲ್ಲ. ಅಂತಿಮವಾಗಿ ಏನು ಹೇಳ್ತೀರಿ? ಅಂತಿಮವಾಗಿ ಹೇಳೋದು ಇಷ್ಟೇ ಮೇಡಮ್, ಹಿಂದೂ ರಾಷ್ಟ್ರದ ಕಲ್ಪನೆ ಇಟ್ಕೊಂಡಿರ್ತಕ್ಕಂಥ ಸ್ವಾಮೀಜಿಗಳಾಗಿರ್ಬೋದು, ಹಿಂದೂ ರಾಷ್ಟ್ರ ಮಾಡಲ್ಲ ಅಂತಕ್ಕಂಥ ಸಿದ್ದರಾಮಯ್ಯನವರ ಹೇಳಿಕೆ ಪ್ರಸ್ತುತ ರಾಜಕಾರಣದ ವ್ಯವಸ್ಥೆಯಲ್ಲಿ ಅಥವಾ ಪ್ರಸ್ತುತ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಇದು ಅಪ್ರಸ್ತುತವಾದಂತಹ ಸ್ಟೇಟ್ಮೆಂಟ್ಗಳು. ಈ ಥರ ಸ್ಟೇಟ್ಮೆಂಟ್ಗಳನ್ನು ಹೇಳುವ ಬದಲು ಇವತ್ತು ಬರ ಇದೆ, ಆ ಬರಕ್ಕೆ ಸಂಬಂಧಪಟ್ಟಂಥ ರೈತರಿಗೆ ಇವತ್ತು ಬೆಳೆಗಳೆಲ್ಲ ನಾಶ ಆಗಿದ್ದಾವೆ, ಇವತ್ತು ಪದವೀಧರರಿಗೆ 5ನೇ ಗ್ಯಾರಂಟಿ ಕೊಡೋಕ್ಕಾಗಿಲ್ಲ ಸಿದ್ದರಾಮಯ್ಯ, ಕಾವೇರಿ ನೀರನ್ನು ಬಿಡ್ತಾ ಇದ್ದಾರೆ ತಮಿಳುನಾಡಿಗೆ, ನಮ್ಮ ರೈತರು ಇವತ್ತು ಹೊಲ ಗದ್ದೆಗಳೆಲ್ಲ ನಾಶ ಆಗಿದ್ದಾವೆ. ಇವತ್ತಿನ ಈ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿಕೊಂಡು ಅದ್ರ ಪರವಾದಂತಹ ದಿಟ್ಟ ನಿರ್ಧಾರವನ್ನು ರೈತರ ರಾಷ್ಟ್ರ ಮಾಡ್ತೀನಿ ಅಂತ ಹೇಳಿ ಹೋರಾಟ ಮಾಡಲಿ ಸಿದ್ದರಾಮಯ್ಯನವರು. ಶಕ್ತಿ ಇದ್ದರೆ, ಇವ್ರಿಗೇನಾದರೂ ಯುಕ್ತಿ ಇದ್ದರೆ, ವಿದ್ಯಾವಂತರಿಗೆ ಸಂಬಂಧಪಟ್ಟಂತಹ ಹೇಳಿಕೆಗಳನ್ನು ಅದ್ರ ಪರವಾಗಿ ಸಿದ್ದರಾಮಯ್ಯನವರು ಹೋರಾಟ ಮಾಡಲಿ ಅಂತ ಹೇಳ್ಕೊಡ್ತೀವಿ. ಮತ್ತು ಈ ಹೇಳಿಕೆಗಳು ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯರಿಗೆ ಈ ಹೇಳಿಕೆ ತರವಲ್ಲ ಅಂತಕ್ಕಂಥದ್ದು ನಮ್ಮ ಕಲ್ಪನೆ. ಅನಂತರಾಮ್ ಅವರು ಅಂತಿಮವಾಗಿ ಏನು ಹೇಳ್ತೀರಿ ಈ ವಿಷಯಕ್ಕೆ ಸಂಬಂಧ? ಈಗ ಏನೇ ಆದ್ರೂ ಕಾನೂನು ಎಲ್ಲ ರೀತಿಯಲ್ಲೂ ದೊಡ್ಡದು. ಈಗ ಉದಾಹರಣೆಗೆ ನಮ್ಮ ಇವರು BJP ವಕ್ತಾರರು ಹೇಳ್ದಂಗೆ ಏನು ಉಳಿಯೋದಿಲ್ಲ ನಮ್ಮ ದೇವಸ್ಥಾನಗಳಿರೋ ಮತ್ತೊಂದಾಗಿರ್ಬೋದು ಅಂತ ಅವ್ರಿಗೂ ಕೂಡ ಅದೇ ಇದಿರುತ್ತೆ. ಹಿಂದೂಯಿಸಮ್ ಮಾಡ್ತೀವಿ ಅಂತ ಹೊರಟ್ರೆ ಎಲ್ಲಿ ನಾವೆಲ್ಲ ಸರ್ವನಾಶ ಆಗೋಗ್ಬೋದು, ಕಾರಣ ಆಗುತ್ತೆ ಅಷ್ಟೇ ಫೈನಲ್. ಹಾಗಾಗಿ ಯಾರಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದಾಗ ನೋಡ್ಕೊಂಡು, ಅಥವಾ ಆಯಿತು ರಾಜಕೀಯ ಮಾಡಲಿ, ಅದಕ್ಕೂ ಸಾಕಷ್ಟು ಇರ್ತವೆ ಸ್ಟೇಟ್ಮೆಂಟ್ ಆಗಿರ್ಬೋದು, ಮತ್ತು ಇನ್ನೊಂದು ಇರುತ್ತೆ ಮತ್ತೊಂದು ಇರುತ್ತೆ. ಆದರೆ ಒಂದು ಮುಂದೆ ನೋಡ್ಕೊಂಡು ಇದರಿಂದ ನಾನು ಕೊಟ್ಟಂಥ ಸ್ಟೇಟ್ಮೆಂಟ್ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ. ವೀಕ್ಷಕರೇ, ಹಿಂದೂ ರಾಷ್ಟ್ರ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಬಹುಸಂಖ್ಯಾತ ಹಿಂದೂಗಳಂತೂ ಭಾರತದಲ್ಲಿದ್ದಾರೆ, ಅದನ್ನು ಒಪ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಕೂಡ ಇದ್ದಾರೆ. ಆದರೆ ನಾವೆಲ್ಲರೂ ಭಾರತೀಯರು ಅಂತ ಅಂದುಕೊಂಡು ಮುಂದಕ್ಕೆ ಹೋಗಬೇಕೇ ಹೊರತು ಇಲ್ಲಿ ಧರ್ಮಗಳ ನಡುವೆ ಒಡಕುಂಟು ಮಾಡಿದ್ರೆ ಮತ್ತೆ ಕೋಮುಗಲಭೆ ಕಾರಣ ಆಗತ್ತೆ, ಅಸಮಾನತೆ ಅನ್ನೋದು ಮತ್ತೆ ತಾಂಡವ ಆಡುತ್ತೆ. ಹಾಗಾಗಿ ಸಮಾನತೆಯ ದೃಷ್ಟಿಯಿಂದ ಏನೆಲ್ಲ ಯೋಜನೆಗಳನ್ನು ರೂಪಿಸಬೇಕೋ ಅದನ್ನು ನಮ್ಮ ದೇಶದ ಪಕ್ಷಗಳು, ರಾಜಕೀಯ ಪಕ್ಷಗಳಿದೆ, ಅಥವಾ ಆಡಳಿತಾರೂಢ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ರಾಜ್ಯದಲ್ಲಿರುವಂತಹ ಪಕ್ಷಗಳಾಗಿರ್ಬೋದು, ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕೇ ಹೊರತು ಇಲ್ಲಿ ಧರ್ಮದ ಆಧಾರದಲ್ಲಿ ಜನರನ್ನು ಒಡೆದು ವೋಟ್ ಬ್ಯಾಂಕ್ಗೋಸ್ಕರ ಬಾಯಿಗೆ ಬಂದಂಗೆ ಹೇಳೋದನ್ನು ನಿಲ್ಲಿಸಬೇಕು. ಸೊ ಅಂದಾಗ ಮಾತ್ರ ಶಾಂತಿ ಸುವ್ಯವಸ್ಥೆ ನೆಲೆಸುತ್ತೆ. ಗಾಂಧೀಜಿ ಅವರು ಹೇಳಿದ್ದು ರಾಮರಾಜ್ಯ ಅಂತಂದರೆ ಅಲ್ಲಿ ಸಮಾನತೆ ಇರಬೇಕು, ಹೆಣ್ಣಿಗೆ ಗೌರವವನ್ನು ಕೊಡಬೇಕು, ಪ್ರತಿಯೊಬ್ಬರು ಧೈರ್ಯದಿಂದ ಓಡಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಅದ್ರ ಜೊತೆಗೆ ಅಭಿವೃದ್ಧಿ ಕೂಡ ಅಷ್ಟೇ ಇಂಪಾರ್ಟೆಂಟು. ಅಂದರೆ ಆ ತತ್ವವನ್ನು ರೂಪಿಸ್ಕೊಂಡು ನಾವು ಮುಂದಕ್ಕೆ ಹೋಗಬೇಕೇ ಹೊರತು ಹಿಂದೂ ರಾಜ್ಯ ಅಂದರೆ ರಾಮರಾಜ್ಯ ಅಂದಿದ ತಕ್ಷಣ ಇದು ಹಿಂದೂ ರಾಜ್ಯ ಅಷ್ಟೇ, ಹಿಂದೂ ರಾಷ್ಟ್ರ ಅಷ್ಟೇ, ಬೇರೆಯವ್ರನ್ನ ಯಾರನ್ನೂ ಇರೋದಕ್ಕೆ ಬಿಡಬಾರ್ದು ಅನ್ನುವಂತಹ ಒಂದು ಕಲ್ಪನೆ ಆಗಿರ್ಬೋದು, ಅಥವಾ ಬರೀ ಮುಸ್ಲಿಮರನ್ನ ಓಲೈಕೆ ಮಾಡಬೇಕು, ನಾವು ಕಾಂಗ್ರೆಸ್ ಪಕ್ಷದವರಾದ ಮೇಲೆ ಹಿಂದೂಗಳು ಅಂದರೆ ಲೆಕ್ಕಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವರಾದರೂ ಇರ್ಬೋದು. ಅದನ್ನು ತಡಿಬೇಕು ಆದಷ್ಟು. ಅದೆಲ್ಲವೂ ಸಾಧ್ಯ ಆಗೋದು ನಿಮ್ಮ ಕೈಯಲ್ಲಿ. ಯಾಕಂತಂದರೆ ಆ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಅತಿ ಅಮಾನುಷ ಶಕ್ತಿ ಅನ್ಬಹುದು. ನಾನು ಇದನ್ನು ತಪ್ಪು ಅಂತ ಹೇಳಲ್ಲ. ಅದು ವೋಟ್ ಹಾಕೋ ಮುನ್ನ ಸೂಕ್ತರನ್ನು ಆರಿಸಿ ಅಂದಾಗ ಮಾತ್ರ ಇಂತಹ ಒಂದಷ್ಟು ಹೇಳಿಕೆಗಳು ಕಡಿಮೆ ಆಗಬಹುದೇನೋ ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.
ಧನ್ಯವಾದ.